ಲೋಕಾ ಸಮಸ್ತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತೆಯೇ ತನ್ಮಹಾಂತ. ಇದೇನಿದೆ ಅಡ್ಡ ಇಲ್ಲಿ ಇದಾರ್ದು ನಿಮ್ಮದೇ ಇದೆ ಸರಿ. ಹಾಂ, ಯಾವುದಾಯ್ತೀಗ? ಧೃತಯೈವ ಆಯ್ತಲ್ಲ, ಧೃತಯೈವ. ಹಾಂ, ಅಸಕ್ತೋ ದೇಹಪುರ್ಯೇವ ಜೀವವದ್ ದೇಹಗೋಪಿಯತೆ ಅಥವಾ ಪುಂವಿಧಾತೃತ್ವಾತ್ ಪುಂವಿಧಃ ಪುರುಷೋತ್ತಮಃ ಇತಿ ಪುರುಷೋತ್ತಮ ತಂತ್ರೆ. ಪುರುಷವಿಧ ಅಂತ ಕರೆದು. ಯಾತಕ್ಕೆ ಪುರುಷವಿಧ ಅಂದರೆ ಪುರುಷರ ದೇಹದೊಳಗೆ ಅವರ ಆಕಾರದಲ್ಲಿ ತಾನಿದ್ದು ತನ್ನ ಆಕಾರದಲ್ಲಿ ಅವರಿರೋ ಹಾಗೆ ಮಾಡಿ ಸ್ವರೂಪಕ್ಕೆ ತಕ್ಕಂತೆ ಆತ ಇದ್ದಾನೆ. ಯಾವ ಲೇಪನೂ ಹೊಂದಿಲ್ಲ. ಆದ್ದರಿಂದ ಪರಮಾತ್ಮನ ಏನಂತ ಕರೀತಾರೆ? ಪುರುಷ ವಿಧ ಅಂತ ಕರೀತಾರೆ. ಅನಿಶಂ ಉಚ್ಛ್ವಸಂತಿ ಅಸುಖೋದ್ಭರಿತಾಸ್ತವ ರಿಪವೋ ಧೃತಿವತ್ ತಮಸಿ ಪ್ರವಿಷ್ಟಾಃ ತವ ಗುಣಪ್ರಧಾನಃ ಪರಿಹಾಯ ಪರಿಹೃತ್ಯ ತಮಃ ಪರಿಪಾತಿತೆ ಪದಮಜಸ್ರಮನಂತ ಸುಖಂ ಇತಿ ಪೈಂಗಿಶ್ರುತಿ. ಅಲ್ಲೇನು ಉಪಯೋಗಿಸಿದ್ರು ಅವರೆಲ್ಲ ಎಂಥವರವರು? ಕೇವಲ ಧೃತಿಯದು ಉಸಿರಾಡ್ತಕ್ಕಂಥವ್ರು ಮಾತ್ರ. ಈಗ ಒಂದು ತಿದಿ ಅಂತ ಹೇಳಿದ್ರಲ್ಲ, ಶ್ರುತಿಯಲ್ಲಿ ಬಂದಿರೋದು ಉಲ್ಲೇಖ ಮಾಡ್ತಾರೆ. ಅನಿಶಂ ಉಚ್ಛ್ವಸಂತಿ, ಸದಾ ಉಸಿರಾಡ್ತಾರೆ. ಸುಖೋದ್ಭರಿತಾ, ಸುಖಾತ್ ನಿಜವಾಗಲೂ ಸುಖ ಇಲ್ಲದೊಳಗೆ ಅಸುಖೋದ್ಭರಿತಾ. ತವ ರಿಪವಃ, ನಿನ್ನ ಶತ್ರುಗಳವರು. ಧೃತಿವತ್, ಧೃತಿ ಅಂದರೆ ಬರೀ ಧೃತಿ ಶಬ್ದಕ್ಕೆ ಚರ್ಮದ ಚೀಲ ಅಂತರ್ಥ. ಬಾಡಿಯ ಚರ್ಮದ ಚೀಲ ಇದ್ದಾಗೆ ಅಷ್ಟೇ, ಉಸಿರಾಟ ತಿಥಿ ಇದ್ದಾಗೆ. ತಮಸಿ ಪ್ರವಿಷ್ಟಾಹ, ಅವ್ರು ಎಲ್ಲಿ ಹೋಗ್ತಾರೆ ಕೊನೆಗೆ? ತಮಸ್ಸು ಅಜ್ಞಾನದಲ್ಲೇ ಬಿಟ್ಟು ಹಾಳಾಗ್ತಾರೆ. ತಮ್ಮ ಗುಣಪ್ರಧಾನಃ ಪರಿಹಾಯ, ನಿನ್ನ ಗುಣಗಳು ಹಾಗಲ್ಲ, ನಿನ್ನನ್ನು ಮರೆತವ್ರ ಸ್ಥಿತಿ ಹಾಗಾಯಿತು. ಯಾರು ಸ್ಮರಣೆ ಮಾಡ್ತಾರಲ್ಲ ಅವರು ತಮಃ ಪರಿಹೃತ್ಯ, ತಮಸ್ಸನ್ನು ಪರಿಹಾರ ಮಾಡಿಕೊಂಡು ನೀನು ಕಾಪಾಡ್ತೀವರಲ್ಲ. ಪರಿಪಾತಿತೆ ಯತ್ ಅಜಸ್ರಂ ಅನಂತ ಸುಖಂ. ಅನಂತ ಸುಖ ಅಂದರೆ ಮೋಕ್ಷ, ಅದನ್ನು ಕೊಟ್ಟು ನೀನು ಉದ್ಧಾರ. ಮರೆತವರಿಗೆ ಅಂಧನ್ ತಮಸ್ಸು, ಮರೆದೇ ಇದ್ದವರಿಗೆ ಮೋಕ್ಷ. ಎರಡು ದೊಡ್ಡ ವ್ಯತ್ಯಾಸವನ್ನು ಹೇಳುತ್ತಾ ಅವರ ಬದುಕು ವ್ಯರ್ಥವಾದ ಬದುಕು ಅಂತ ತಿಳಿಸಿದೆ. ಪೈಂಗಿ ಶ್ರುತಿ ಅದು ಮುಗಿತು. ಉದರಮುಪಾಸತೆ ಯರ್ಹಿ ವರ್ಪರಿ ಸೂಕ್ಷ್ಮದೃಶಃ ಪರಿಸರ ಪದ್ಧತಿಂ ಹೃದಯಂ ಆರುಣಯೋ ದಹರಂ ತತ ಉದಗಚ್ಚ ನಂದನಪಥ ಅಥ ಶಿರಃ ಪರಮಂ ಪುನರಿಹ ಯತ್ ಸಮೇತ್ಯ ನ ಪತಂತಿ ಕೃತಾಂತಮುಖೇ. ಉದರಮುಪಾಸತೆ ಯರ್ಹಿ ವರ್ತಮನಿ ಸೂಕ್ಷ್ಮದೃಶಃ, ಸೂಕ್ಷ್ಮದೃಷ್ಟಿಯವರಾಗಿ ನೀನು ಸ್ವಲ್ಪ ಉಪಾಸನೆ ಮಾಡಿದರೂ ಕೂಡ ಪರಿಸರ ಪದ್ಧತಿಂ ಹೃದಯಂ ಆರುಣಯೋ ದಹರಂ. ಪರಿಸರ ಪದ್ಧತಿ ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ದಹರಂ ತತಃ ಉದಗಾಚ್ಚ ನಂದನಪಥ ಅಥ ಶಿರಃ ಪರಮಂ ಪುನರಿಹ ಯತ್ ಸಮೇತ್ಯ ನಯತ್ ನಾ ಪತಂತಿ ಕೃತಾಂತ ಮುಖೇ. ಮತ್ತೆ ಎಂದು ಕೃತಾಂತನ ಕೃತಾಂತನ ಯಮಲೋಕಕ್ಕೆ ಹೋಗೋದಿಲ್ಲ, ಅಂದರೆ ನರಕಕ್ಕೆ ಹೋಗೋದಿಲ್ಲ, ಮತ್ತೆ ಹುಟ್ಟೋದೂ ಇಲ್ಲ. ಅದು ಉಪಾಸನೆ ಯಾವ ರೀತಿ ಅನ್ನೋದನ್ನೆಲ್ಲ ತುಂಬ ಡೀಟೇಲಾಗಿ ಹೇಳ್ತಾರೆ. ಯರ್ಹಿ ಯಸ್ಮಾತ್ ಬ್ರಹ್ಮವರ್ತ್ಮನಿ. ಯರ್ಹಿ ಅನ್ನೋ ಪದ ಇದೆ. ಉದರಮುಪಾಸತೆ ಯರ್ಹಿ ಏನು ಹಾಗೆಂದರೆ ಯಸ್ಮಾತ್ ಬ್ರಹ್ಮಂ ವರ್ತಮನಿ, ಬ್ರಹ್ಮವರ್ತಮನಿ, ಪರಮಾತ್ಮನ ಹರಿ. ಬ್ರಹ್ಮ ಜಿಜ್ಞಾಸೆಯ ದಾರಿಯನ್ನು ಏನಂತ ಕರೀತಾರೆ? ಬ್ರಹ್ಮವರ್ತ್ಮ ಅಂತ ಕರೀತಾರೆ. ಸೂಕ್ಷ್ಮದೃಶಃ ಶಾರ್ಕರಾಕ್ಷರಾಮಾನಃ, ಶಾರ್ಕರಾಕ್ಷಸಖ. ಹರಿಕಥಾಮೃತದಲ್ಲಿ ಹೇಳ್ಬೇಕಾದ್ರೆ ಶಾರ್ಕರಾಕ್ಷಸಖ ಅಂತ. ಶಾರ್ಕರಾಕ್ಷರು ಅಂದ್ರೇನು? ಸೂಕ್ಷ್ಮದೃಷ್ಟಿಯವರು ಅಂತ ಅರ್ಥ. ಸೂಕ್ಷ್ಮದೃಶಃ ಶಾರ್ಕರಾಕ್ಷರಾಮಾನಃ ಪ್ರಾಣಂ ಪ್ರತಿ ಉರುಗೃಣೀಹಿ ಇತಿ ವಚನಾತ್ ಉದರನಾಮಕಂ ಬ್ರಹ್ಮ ಉಪಾಸತೆ. ಪ್ರಾಣದೇವರ ಮೂಲಕ ಆರಾಧನೆ ಮಾಡಬೇಕು ಅನ್ನೋ ಮಾತನ್ನು ಕೇಳಿ ಅವರು ಪ್ರಾಣದೇವರನ್ನು ಉಪಾಸನೆ ಮಾಡ್ತಾರೆ. ಉದರನಾಮಕಂ ಬ್ರಹ್ಮ, ಉದರ ಎಂಬ ಹೆಸರಿನ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಯಸ್ಮಾಚ್ಚ ಆರುಣಯ ಹೃದಿ ಅಯನಾತ್ ಹೃದಯನಾಮಕಂ. ಇವರೆಲ್ಲ ಉದರನಾಮಕ ಪರಮಾತ್ಮನ ಆರಾಧನೆಯನ್ನು ಶಾರ್ಕರಾಕ್ಷರು ಮಾಡ್ತಾರೆ. ಆಮೇಲೆ ಆರುಣಯ ಅಂತಕ್ಕಂಥವರು ಹೃದಿ
ಅಯನಾತ್ ಹೃದಯ ಪರಮಾತ್ಮನನ್ನು ಹೃದಯದಲ್ಲಿ ಆರಾಧನೆ ಮಾಡ್ತಾರೆ. ತಸ್ಮಾದೇವ ತತ್ ಸಮುಪೇತ್ಯ ನ ಪತಂತಿ ಕೃತಾಂತ ಸುಖೇ. ಆದ್ದರಿಂದ ಅವ್ರದ್ದು ಪರಮಾತ್ಮನ ಹತ್ರ ಉಪಾಸನೆ ಮಾಡಿ 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 ಉಪಾಸನೆ ಮಾಡಿದಾಗ ಹತ್ರ ಹೋಗ್ತಾರೆ. ಉಪಾಸನೆ ಗೊತ್ತಾಯ್ತಾ? ಎಲ್ಲಿಗೆ ಹೋಗ್ತಾರೆ? ಆಗಿರ್ತಾರೆ ಹತ್ರ ಹೋಗಲೇಬೇಕು. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ರೆ ಪ್ರತಿ ಕ್ಷಣದಲ್ಲಿ ಏನಾಗ್ತಿರ್ತೇವೆ? ಹತ್ರ ಹೋಗ್ತಾ ಇರುತ್ತೆ. ಬ್ರಹ್ಮನ ಹಾದಿ ಹಿಡಿದಾಗ ಪ್ರತಿನಿತ್ಯದಲ್ಲೂ ಹೋಗಿ ಹೋಗಿ ಕೊನೆಗೆ ಎಲ್ಲಿಗೆ ಹೋಗ್ತಾನೆ? ಅವನು ದೇವರ ಹತ್ರ ಹೋಗಿಬಿಡ್ತಾನೆ. ಅದು ಬಿಟ್ಟುಬಿಟ್ರೆ ಎಲ್ಲ ರಾಂಗ್ ಪಾತ್ ಆದ್ದರಿಂದ ಅವನು ಹಾಳಾಗಿ ಹೋಗ್ತಾನೆ. ತಪ್ಪದಾಗಿ ಆಪೋಸಿಟ್ ಹೋದ್ರಂತೂ ಅಂದದ್ದು ನಮಸ್ಕೆ ಬಿಡುತ್ತಾನೆ. ಅನಾದಿ ಕಾಲದ ಅವಿದ್ಯೆ, ಅನಾದಿ ನಿತ್ಯವಾದ ತಮಸ್ಸು, ಪರಿಹಾರ ಮಾಡಿಕೊಳ್ಳೇ ಇಲ್ಲ. ಹೃದಯ ಅಂತ ಹೆಸರು, ಉದರ ಅಂತ ಹೆಸರು. ತಸ್ಮಾದೇವ ತತ್ಸುಖ ತತ್ಸಮುಪೇತ್ಯ ನ ಪತಂತಿ ಕೃತಾಂತ ಮುಖೇ. ಇತರೇಪಿ ಪರಿಸರ ಪ್ರಾಣ ಪದ್ಧತಿ ಮಾರ್ಗೋ ಯಸ್ಯ ಸ ಪರಿಸರ ಪದ್ಧತಿ. ಇವರೆಲ್ಲ ಯಾರು ಅಂದರೆ ಪರಿಸರ ಪದ್ಧತಿಯ ಜನ. ಪರಿಸರನ ಹಾದಿಯಲ್ಲಿ ಇರುವವರು. ಪದ್ಧತಿ ಅಂದರೆ ದಾರಿ ಅಂತ ಅರ್ಥ. ಪದ್ಧತಿ ಓಡಾಡೋಡೆ ದಾರಿ ಕ್ಲಿಯರ್ ಆಗುತ್ತೆ. ಹಳ್ಳಿಗಳಲ್ಲಿ ನೋಡಿರ್ತೇನೆ, ಕಾಲು ಬಿಟ್ಟು ಕಾಲು ದಾರಿ ಅಂತ ಹೆಸರಾಗ್ಬಿಡೋದು. ಓಡಾಡ್ತಾ ಒಂದು ಹಾಗೆ ದಾರಿ ಕ್ರಿಯೇಟ್ ಆಗಿಬಿಡೋದು. ಅದಕ್ಕೆ ಪದ್ಧತಿ. ಇದು ಎಲ್ಲಿಗೆ? ಪರಮಾತ್ಮನ ಹತ್ರ ಹೋಗ್ತಕ್ಕಂಥ ಪದ್ಧತಿ. ಯಾರು ಹಾಕಿ ಕೊಟ್ಟ ಪದ್ಧತಿ ಅಂದರೆ ಪರಿಸರ ಪದ್ಧತಿ. ಇದನ್ನಿಟ್ಕೊಂಡೆ ಬದ್ಧ ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಇದರ ಅರ್ಥ ಅದು. ಶ್ರುತಿಗೀತೆಯಲ್ಲಿ ಬಂದಿರೋ ಪರಿಸರ ಪದ್ಧತಿ ಅಂದರು ಅಂದರೆ ಬದ್ಧ ಸಿದ್ಧಾಂತದ ಪದ್ಧತಿಯನ್ನು ಬಿಡದೇ ಇರ್ತಾರವರು. ಹಾಂ, ಭಾರಿ ಸುಲಭ. ಪರಿತಃ ಸರತಿ, ನಮ್ಮ ಸುತ್ತಲೂ ಇದ್ದಾರೆ. ಸರ್ವಾಂತರಾತ್ಮನ್ ಸ್ವಾಮಿನ್ ಸರ್ವಾಂತರಾತ್ಮನ್. ಆದ್ದರಿಂದ ಪರಿಸರ ಪದ್ಧತಿ. ಇನ್ನು ದೇವರು ಸುತ್ತ ಇರ್ತಾರೆ. ಅವಾಗ ದೇವ್ರನ್ನ ಎಂದೂ ಬಿಟ್ಟಿರೋದಿಲ್ಲ. ನಮ್ಮನ್ನು ಬಿಟ್ಟು ನಮ್ಮನ್ನು ಅನುಗ್ರಹ ಮಾಡಿ ಕಾಪಾಡ್ತಾರೆ. ಅವ್ರನ್ನ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಪರಿಸರ ಪದ್ಧತಿ. ಪರಿಸರ ಸುತ್ತಮುತ್ತ ಓಡಾಡ್ಕೊಂಡಿರ್ತಾರೆ ಅಂತ ಹೇಳೋದಿಲ್ಲ, ಯಾವಾಗಲೂ ಹಾಗಿರ್ತಾರೆ. ಅದರ ಹೇಳ್ತಾರೆ ಇಲ್ಲಿ ಕೂಡ. ಪರಿಸರ ಪ್ರಾಣ. ಅದಕ್ಕೆ ಪ್ರಾಣದೇವರಿಗೆ ಏನಂತ ಹೆಸರಿದೆ? ಈ ಕಣ್ಣಿಲ್ಲೇ ಎಲ್ಲ ಅಲ್ಲೆಲ್ಲ ಶಿಫ್ಟ್ ಆಗಿದೆ. ಪ್ರಾಣದೇವ ಎಂಟೈರ್ ಬಾಡಿಯಲ್ಲಿ ಓಡಾಡ್ತಾರೆ. ಇಲ್ದವ್ರು ಏನಾಗ್ತಿತ್ತು? ಅದು ಇದಾಗ್ಬಿಡಿ, ಗ್ಯಾಂಗ್ರೀನ್ ಆಯ್ತು. ಅದೇ ಪರಿಸರ ಪದ್ಧತಿ. ಅದನ್ನೇ ದಾಸರು ಬರೆದಿದ್ದಾರೆ. ಪರಿಸರ ನೀನಿರೆ ಹರಿತಾನಿರವನು ಇರದಿರೆ ತಾನಿರನು. ಕರಣ ನಿಯಾಮಕ ಸುರರ ಗುರುವೇನಿ ಕರುಣಿಸುವ ಪ್ರಾಣದೇವನಿಯಲ್ಲದೆ ಕಾಯುವರ ಕಾಣ್ಯಲೋಕದೊಳಗೆ. ಈ ಪದ ಇದೇ ಶ್ರುತಿ. ಇದೆಲ್ಲ ದಾಸ ಎಷ್ಟೋ ಹಾಡುಗಳಿಗೆ ಶಾಸ್ತ್ರದ ಮೂಲ ಇರುತ್ತೆ. ಅವರೇ ಹೇಳ್ತಾರೆ, ಯುಕ್ತಿ ಮಾತುಗಳೆಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು ಅಂತ ಹೇಳ್ತಾರೆ. ಆ ರೀತಿ ಬರ್ತಿದ್ದು ಮಾತು ಬಂತು. ಅದನ್ನು ಇತ್ತೀಚೆಗೆ ಏನಾಯಿತು? ಐದಾರು ಕಾಪಿ ಮಾಡಿ ಬರಲಿಕ್ಕೆ ಶುರು ಮಾಡಿ. ಎಲ್ಲರೂ ಹಾಗಿಲ್ದ ಹೋದ್ರು ಕೂಡ ತುಂಬ ಜನ ಏನು ಮಾಡಿದರು ಅಂದರೆ, ಏನಿರೋದು ವಿಷಯನೂ ಇರೋದಿಲ್ಲ, ವಿಷಯ ಇರೋದಿಲ್ಲ, ಅವ್ರದ್ದಾಗಿ ಏನೂ ಇರೋದಿಲ್ಲ. ಅದರಲ್ಲಿ ಅದು ಅಂಕಿತ ತೊಗೊಂಡು ಹೇಳ್ಬಿಡ್ತಾರೆ. ಅದು ಅಂಕಿತ ತೊಗೊಂಡು ಅದು ತಪ್ಪು ಅಂತ ಹೇಳೋದಿಲ್ಲ. ತಮ್ಮ ಲಿಮಿಟೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗುತ್ತಿದೋ ಅದೇ ವಾಕ್ಯಗಳು ಬದಲಾಯಿಸ್ಬಿಡು, ಅಲ್ಲಿಂದ ತೊಗೊಂಡು ಅವಾಗ ಅದ್ರ ಸ್ವಾರಸ್ಯ ಹೋಗಿಬಿಡೋದು. ಉಳಿದವರೆಲ್ಲ ಹಾಗೆ ಅಂತ ತಿಳ್ಕೊಬಿಡ್ತಾರೆ. ಕೊನೆಗೆ ಇವ್ರು ನೋಡಿಬಿಟ್ಟು ಜನ ಏನು ತಿಳ್ಕೊಬಿಡ್ತಾರೆ, ದಾಸಕೋಟಕ್ಕೆ ಗಟ್ಟಸರು ಬಂದುಬಿಡೋದು. ಯಾರೋ ದೇಶಾವರಿ ಬ್ರಾಹ್ಮಣ ಅಂತ ಬೇಡಿ ಯಾವಾರಕ್ಕೆ ಬಂದವರೆಲ್ಲ ಬೈದರೆ ಹಾಗಾಗುತ್ತೆ. ಅವ್ರು ಅದಕ್ಕೆ ಬಂದಿರೋದಿಲ್ಲ. ಒಳ್ಳೆ ಕೆಲಸಕ್ಕೆ ಬಂದಿದ್ದರೂ ಕೂಡ ಇವರಂತೆ ಅಂತ ಅವನು ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಬಾರ್ದು. ಅದು ಯಾತಕ್ಕೆ ಹೇಳುತ್ತೆ ಅಂದರೆ, ಒಂದು ಪದ ಇಡಬೇಕಾದ್ರೆ ಶಾರ್ಕಾರಾಕ್ಷಸಖ ಹರಿಕರುಣಾಸಂಧಿಯ ಮೊದಲನೇ ಕೊನೆಯ ಪದ್ಯದಲ್ಲೇ ಬರುತ್ತೆ. ಗೊತ್ತಾಯ್ತು? ಶಾರ್ಕಾರಾಕ್ಷಸಖ ಅವರಿಗೆ ಸಖ ಜೊತೆಗಿರ್ತಕ್ಕಂಥ ಸದಾಕಾಲ. ಶಾರ್ಕಾರಾಕ್ಷ ಸೂಕ್ಷ್ಮ ಆಚಾರ್ಯ ಇಲ್ಲಿ ಅರ್ಥ ಹೇಳಿದ್ದಾರೆ. ಅದಕ್ಕೆಲ್ಲ ಕೂಡ ಉಪನಿಷತ್ತಿನ ಮಾತು ಇಲ್ಲಿ ಹೇಳಿಬಿಟ್ಟು ಇದನ್ನೆಲ್ಲ ತೊಗೊಂಡು ಅಲ್ಲಿ ಬರೀತಾರೆ. ಪರಿಸರ ಪದ್ಧತಿ ಅನ್ನೋ ಪದ ಬಹಳ ಮುಖ್ಯವಾದ ಪದ. ಕಸ್ಮಿನ್ ಅಹಂತು ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾ. ಇದೆಲ್ಲ ಬಂದಿದೆ ಈಗಾಗಲೇ. ಪ್ರಾಣವಸ್ತ್ರ ಜೊತೆ ಶ್ರುತಿ ಷಟ್ಪ್ರಸ್ಥದಲ್ಲಿ ಬಂದಿದೆ. ಯಾರು ಬಿಟ್ಟಾಗ ದೇಹ ಬಿದ್ದೋಗುತ್ತೋ, ಯಾರು ಪ್ರವೇಶ ಮಾಡೋ ದೇಹ ಉಳಿಯುತ್ತೋ ಅವರೇ ಪ್ರಾಣದೇವರು ಗೊತ್ತಾಯಿತು. ಪ್ರಾಣ ಏವ ಏನಂ ಅನುಪ್ರವಿಶತಿ ಪ್ರಾಣಂ ಇತರ ದೇವತಾನ ಪ್ರಾಣಾದಪರಃ ಅದೇ ನೀಟಾಗಿ ಹೇಳ್ತಾರೆ. ಪ್ರಾಣ ವೈ ಏವ ಏನಂ ಅನುಪ್ರವಿಶತಿ. ಪ್ರಾಣದೇವರೊಳಗೆ ಪ್ರವೇಶ ಮಾಡುತ್ತಾರೆ. ಪ್ರಾಣಂ ಇತರಾದ ಆಗ ಇತರ ದೇವತೆಗಳೆಲ್ಲ ಬರ್ತಾರೆ. ಎಲ್ಲರೂ ಬೆಲೆ ಇಲ್ಲ ಬಂದವರು. ಬೀಗ ತೆಗೆದ್ರೆ ಒಳಗೆಲ್ಲಕ್ಕೆ ಹೋಗೋದಿಲ್ವಲ್ಲ, ಹಾಗೆ ತಂದ ತಕ್ಷಣ ಆಫೀಸ್ ಒಳಗೆ ಪ್ರವೇಶ ಮಾಡ್ತಾರೆ. ಪರಿಂ ಅನುಪ್ರವಿಶತಿ ಪ್ರಾಣ ಪ್ರಾಣಾದಪರಃ ಪರಂ ಅನುಪ್ರವಿಶತಿ ನ. ಉಳಿದ ಪ್ರಾಣದೇವನ ಬಿಟ್ಟರೆ ಯಾರೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಎಂಟ್ರಿ ಹೌದು ದೇಹದೊಳಗೆ. ಫಸ್ಟ್ ಉಸಿರಾಡುತ್ತೆ ಅಷ್ಟೇ ಮಗು. ಒಂದೊಂದು ಬರೋಕ್ಕೆ ಶುರುವಾಗುತ್ತೆ, ಉಸಿರಾಡುತ್ತೆ, ಅಷ್ಟಿನ್ನೇನಿಲ್ಲ ಅದರೊಳಗೆ.
ಕಣ್ಣು ಕಡೆ ಬಂದೇ ಇರೋದ್ರಲ್ಲಿ ಬಂದೇ ವರ್ಕು ಫಂಕ್ಷನ್ನು ಮಾಡೋದಿಲ್ಲ. ಹೊರಗೆ ಬಂದಮೇಲೆ 6 ತಿಂಗಳಾದ್ಮೇಲೆ ಪರಿಸರ ಮಾಡೋದು. ಎಲ್ಲ ವರ್ಕ್ಸ್ ಇಂಜಿನಿಯರ್ ಕೆಲಸ ಮಾಡೋದು ಯಾವಾಗ? 6 ತಿಂಗಳಾದ್ಮೇಲೆ. ಅಲ್ಲಿವರೆಗೂ ಕೂಡ ಹಾಗೆ ಇರಬೇಕು. ಅದಕ್ಕೆ ಅವ್ರನ್ನ ಯಾವಾಗಲೂ ಒಳಗಿರ್ತಾರೆ, ಉಳಿದ ಜೊತೆಗೆ ಇರ್ತಾರೆ. ಮೊದಲು ಹೋಗ್ಲಿಕ್ಕೂ ಬರೋದಿಲ್ಲ, ಆಮೇಲೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಇವ್ರು ಮಾಡಿಸಿದ್ಮೇಲೆ ಎಲ್ಲ ಶುರುವಾಗುತ್ತೆ. ಅದೇ ರೀತಿ ಏನ ಮನುಭುಂಕ್ತೆ ಪ್ರಾಣ ಏನ ಮನುಭುಂಕ್ತೆ ಪ್ರಾಣಂ ಇತರಾ ದೇವತಾನ. ಪರಮಾತ್ಮನ ಹತ್ರ ಯಾವಾಗಲಿರೋದು ವಾಯುದೇವರು, ಅವ್ರ ಜೊತೆ ಇರ್ತಕ್ಕಂಥ ಉಳಿದ ದೇವತೆಗಳು. ಪ್ರಾಣಾದಯ ಪರಮನುಭುಂಕ್ತೆ. ಆದರೆ ಅನುಭುಂಕ್ತೆ ಅಂತೇಳಿ ಉಪಜೀವಿಸಿರುವುದು ಅಂತ ಅರ್ಥ. ಪ್ರಾಣದೇವರು ಪರಮಾತ್ಮನನ್ನು ಉಪಜೀವಿಸಿದ್ದಾರೆ. ಆದರೆ ಪರಮಾತ್ಮ ಯಾರನ್ನೂ ಉಪಜೀವಿಸಿಲ್ಲ, ಅದಕ್ಕೆ ಸ್ವತಂತ್ರ. ಪರತಂತ್ರರು ಅಂದ್ರೇನು? ಉಪಜೀವಿಸಿಕೊಂಡಿರುವವರು ಪರತಂತ್ರ. ಉಪಜೀವಕರಾಗಿರ್ತಕ್ಕಂಥವರು ಉಪಜೀವಕ. ಇವರೆಲ್ಲ ಅವಲಂಬಿತರು. ಉಪಜೀವ್ಯ ಅವಲಂಬನೆ ಕೊಡೋರು, ಉಪಜೀವಕರು ಅವಲಂಬಿಸಿರ್ತಕ್ಕಂಥವ್ರು. ಪರಮಾತ್ಮ ಎಲ್ಲರಿಗೂ ಉಪಜೀವ್ಯ, ಉಳಿದವರೆಲ್ಲ ಯಾರವರಲ್ಲ ಉಪಜೀವಕರೇ ಹೊರತು ಉಪಜೀವನ ಅದು ಉಪಜೀವನಕ್ಕೆ ಏನು ಮಾಡ್ತೇನೆ ಅಂತ ಕೇಳೋದಿಲ್ಲ. ಬದುಕಿಗೆ ಅವಲಂಬಿಸಿರೋರು ಉಪಜೀವನ, ಅದು ಅವರು ಉಪಜೀವಕರು. ಉಪಜೀವ್ಯ ಪದಗಳೆಲ್ಲ ನೆನಪಿಕೊಂಡಿರಬೇಕು. ದೇವತಾನ ಪರಂ ಅನುಭುಂಕ್ತೆ ಪ್ರಾಣ ಏವಂ ಅನ್ವಾನಂದಿ ಭವತಿ. ಪರಮಾತ್ಮನ ಅನಂತರ ಜೀವಕೋಟಿಯಲ್ಲಿ ಬಿಟ್ಟುಬಿಡಿ, ಈಶಕೋಟಿ ಆಯಿತು. ಅತ್ಯುತ್ತ ಆನಂದ ಭರಿತಾರೆ ಅವರೊಬ್ಬರೇ. ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ. ಅದಕ್ಕೆ ಆನಂದೀ ಭವತಿ. ಪ್ರಾಣಂ ಇತರ ದೇವತಾನ ಪ್ರಾಣಾದ ಪರಹ. ಪರಮನು ಆ ರೀತಿಯಲ್ಲಿ ಇನ್ನೊಬ್ರು ಯಾರೂ ಇಲ್ಲ. ಅದಕ್ಕೆ ಅದು ಹೈಯೆಸ್ಟ್ ಸುಖ ಯಾರ್ದೋ ಇದರಲ್ಲಿ ಅದೇ ಎಲ್ಡರ್. ಅದಕ್ಕೆ ಹೇಳ್ತೆ ಯದಾಮನನಾಥ್, ಇಲ್ಲಿ ಕ್ಲೋಸ್ ಅಂತ ಹೇಳ್ತಾರೆ. ಭವತಿ ತಸ್ಮಾದ್ ಆಹು ಪ್ರಾಣಪದ್ಧತಿ ರೀತಿ. ಅದಕ್ಕೆ ಪ್ರಾಣ ಪದ್ಧತಿ ಅಂತ ಕರೀತಾರೆ ಇದನ್ನು. ಅಂದರೆ ಪ್ರಾಣದೇವರ ಹಾದಿಯಲ್ಲೇ ಹೋಗಬೇಕು, ಪ್ರಾಣದೇವರ ಹಾದಿಯಲ್ಲೇ ಬರಬೇಕು. ಪ್ರಾಣದೇವರು ಪ್ರಾಣ ಅವಲಂಬಿಸಿದ್ದಾರೆ, ದೇವರು ಯಾರನ್ನು ಅವಲಂಬಿಸಿಲ್ಲ. ಎಲ್ಲ ತಿಳುವ ಪದ್ಧತಿ ಗೊತ್ತಾಯ್ತಾ? ಇದಿಷ್ಟು ಕೂಡ ಶಾಸ್ತ್ರೀಯವಾದ ಚಿಂತನ ಪದ್ಧತಿ ಅಂತ ಅರ್ಥ. ಪದ್ಧತಿ ರೀತಿ ಇತಿ ಹಿರಣ್ಯನಾಭಶ್ರುತಿ. ಅತಃ ಪರಿಸರಸ್ಯ ಪದ್ಧತಿ ರೀತಿ ವಾ. ಅದಕ್ಕೇನೆ ಪರಿಸರದಲ್ಲಿರ್ತಕ್ಕಂಥವ್ರು 10 ಸುತ್ತಮುತ್ತಿದ್ದವ್ರು ನೋಡಿ ಅಂತಾರಲ್ಲ, ಹಾಗೆ ಪರಿಸರ ಹಾಕಿಕೊಟ್ಟರೆ ಪದ್ಧತಿ ಅದು. ವಾ ತಥೋ ಹೃದಯ ನಂದನ ಪಥದಿಂದ ಹೋಗಬೇಕು ಅಂತೆ. ನಂದನ ಪಥ ಅಂದ್ರೇನು? ಹೊಸ ಪದ. ಬ್ರಹ್ಮನಾಡಿ ದ್ವಾರ. ಸುಷುಮ್ನ ನಾಡಿಗೆ ಏನಂತ ಕರೀತಾರೆ? ಬ್ರಹ್ಮನಾಡಿ ಎಂದರೂ ಒಂದೇ, ಉದಾನ ನಾಡಿ ಎಂದರೂ ಒಂದೇ, ಸುಷುಮ್ನ ನಾಡಿ ಎಂದರೂ ಒಂದೇ. ಉದಾನ ಮೇಲೆ ಕೊಯ್ತಕ್ಕಂಥ ನಾಡಿ ಆದ್ದಕ್ಕೆ ಉದಾನ ನಾಡಿ ಅಂತ ಕರೀತಾರೆ. ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾರಾದ್ರಿಂದ ಅದಕ್ಕೆ ಬ್ರಹ್ಮನಾಡಿ ಅಂತ ಕರೀತಾರೆ. ಅತಃ ಪರಿಸರಸ್ಯ ಪದ್ಧತಿ ತಥೋ ಹೃದಯ ನಂದನಪಥ ಬ್ರಹ್ಮನಾಡಿ ದ್ವಾರ ಶಿರಃ ಉದಗಾತ್ ಯತ್ ಪರಮಂ ಬ್ರಹ್ಮ ತತ್ ಸಮುಪೇತ್ಯ. ಅಲ್ಲಿ ಶಿರ ಉದಗದಾತ್, ಅಲ್ಲಿ ತಲೆ ಮೇಲೆ ಇರೋ ದಾರಿ ಅದು, ಅಲ್ಲಿಂದ ಹೋಗಬೇಕು ಅವನು. ಬ್ರಹ್ಮ ಅಂದರೆ ಇರೋದು ಅಲ್ಲಿ. ಅದು ಬೇರೆ ಎಲ್ಲಿಂದ ಹೋದರೂ ಮತ್ತೆ ಗ್ಯಾರಂಟಿ ಹುಟ್ಟಿ ಬರ್ತಾನೆ ಅಂತ ಅರ್ಥ. ಇಲ್ಲಿಂದ ಹೋದರೆ ಅಲ್ಲೂ ಕೂಡ ಇಲ್ಲಿವರೆಗೆ ಬಂದ ಮೇಲೆ ಒಂದು ಗ್ಯಾರಂಟಿ, ದೇವತೆಯವರು ಕಡಿಮೆ ಇರೋ ಸಾಧ್ಯತೆ ಇಲ್ಲ. ಆದರೆ ಅಲ್ಲೇನಿದೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮೂಲ ರೂಪಕ್ಕೆ ಹೋಗ್ತಾರೆ. ಮೂಲ ರೂಪ ಸೇರ್ಕೊಂಡ್ಬಿಡ್ತಾರೆ. ಕರೆಕ್ಟ್ ರೂಟ್ ಆಗಬೇಕು. ಸರ್ಕದಲ್ಲಿ ಸ್ವಲ್ಪ ಡಿಬೇಟ್ ಆಗಿ ಎಲ್ಲಿಗೆ ಹೋಗ್ಬಿಡ್ತಾರೆ, ನೋಡೋದಕ್ಕೆ ಇಷ್ಟ ಕಾಣಿಸುತ್ತೆ, ರೋದು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಆದ್ದರಿಂದ ಆ ದಾರಿ ತಪ್ಪಿ ಹೋಗ್ಬಿಡುತ್ತೆ. ಅತಃ ಅದಕ್ಕೆ ನವದ್ವಾರದಲ್ಲಿ ಸೇರೋದಿಲ್ಲ. ಇದು ನವದ್ವಾರಗಳೆಲ್ಲ ಏನು ಮತ್ತೆ ಹುಟ್ಟಿ ಬರೋ ದ್ವಾರಗಳೇ ಹೊರತು ಬೇರೆ ಅಲ್ಲ. ಅದು ಮರಳಿ ಬರದಂಥ ದಾರಿ ಅದು. ಮನೆಗೆ ಹೋಗ್ತಾರೆ, ಆದರೆ ಅಪರೋಕ್ಷ ಜ್ಞಾನಿಗಳು ಕೊನೆಗೆ ಹೋಗ್ತಾರೆ. ಆದರೆ ಒಂದೇ ಸರ್ತಿ ಹೋಗ್ಬಿಡ್ತಾರೆ. ದೇವತೆಗಳು ಹಾಗಲ್ಲ. ಇಲ್ಲಿಂದ ದೇಹ ಬಿಟ್ಟು ಹೋಗೋಕೆ ಸ್ವಲ್ಪ ಇಲ್ಲಿವರೆಗೆ ಬಂದು ಡಿವೇಟ ನಮ್ಮ ಜಾಗಕ್ಕೆ ಹೋಗ್ತಾರೆ. ಇವ್ರು ಹಾಗಲ್ಲ, ಒಂದೇ ಸರ್ತಿ ಅದ್ರ ಮುಗೀತು. ಕೊನೆಗೆ ಅವರು ನಮ್ಮ ಈ ಮಾರ್ಗ ಅವ್ರ ದೇವತೆಗಳಿಗಿಲ್ಲ. ದೊಡ್ಡವರೆಲ್ಲ ಯಾಗ್ತಾ ಹೋಗೋರು. ಈ ರೀತಿಯ ಮಾರ್ಗ ಇಲ್ಲ ಅವರಿಗೆ, ದೇವತೆಗಳಿಗೆ. ಮನುಷ್ಯರಿಗಾದ್ರೆ ಇದು ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಹಾಂ ಹೌದು. ಹೌದು. ಅಲ್ಲ, ಅಗ್ನಿ ಪ್ರಶ್ನೆನೇ ಬರೋದಲ್ಲ, ಬೆಳಕದು. ಈ ಅಗ್ನಿ ಎಂಟ್ರಿ ಇಲ್ಲ ಅಲ್ಲೆಲ್ಲ, ಗೊತ್ತಾಯ್ತಾ? ಇಲ್ಲಿರೋದ್ರಲ್ಲಿ ಪ್ರಕಾಶ ಬೇರೆ, ಬೆಂಕಿ ಬೇರೆ. ನಾವು ಉದಾಹರಣೆಗೆ ಕೇಳಿ, ರಕ್ತಕ್ಕೆ ನಾವು ಬೆಳಕು ಬಿಡ್ತೇವೆ, ಅದು ಇದಾಗ್ತದೆ, ರಿಫ್ಲೆಕ್ಟ್ ಆಗ್ತದೆ. ಅದು ಬೆಂಕಿ ಅಲ್ಲ. ಅದು ಬೆಂಕಿ ಅಲ್ಲ ಅಂತ ಯಾಕೆ ಗೊತ್ತು? ಸುಡೋದಿಲ್ಲ. ಆದ್ದರಿಂದ ಬರೀ ಪ್ರಕಾಶ ಅಷ್ಟೇ. ಅತಃ ಸುಟ್ಬಿಟ್ಟು ಇರ್ಲಿಕ್ಕಾಗೋದಿಲ್ಲ. ಸುಟ್ಟೋಗ್ಬಿಟ್ಟು ಉಪಯೋಗ ಇಲ್ಲ ಅದರಿಂದ. ದಾರಿ ತೋರಿಸ್ಬೇಕೇ ಹೊರತು ಟಾರ್ಚ್ ಹಾಕಿದ್ರೆ ಬೆಳಕು ಬರುತ್ತೆ, ಬೆಂಕಿ ಬರೋದಿಲ್ಲ ಅದರಿಂದ. ಅದು ಹೀಟ್ರಾಗಿ ಉಪಯೋಗಕ್ಕೆ ಬರೋಲ್ಲ. ಅದು ಟಾರ್ಚ್ ತೋರಿಸ್ತಾ ಇರುತ್ತೆ, ಗೊತ್ತಾಯ್ತಾ? ಈ ದಾರಿ ಹೋಗಿ ಅಂತ ತೋರಿಸುತ್ತೆ.
ಪರಿಸರಸ್ಯ ಪದ್ಧತಿ ರೀತಿವ ತಥೋ ಹೃದಯ. ಇದು ಪ್ಲೇನ್ಗಳು ಇಂಟರ್ಚೇಂಜ್ ಮಾಡ್ತಾರೆ, ಇಳಿದು ಇನ್ನೊಂದು ಪ್ಲೇನ್ ಹತ್ತಾರಲ್ಲ ಚೇಂಜ್ ಮಾಡ್ಬೇಕಾದ್ರೆ ಹೊರಗೆಲ್ಲ ಬಿಟ್ಟು ಮತ್ತೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಿಬಿಡ್ತಾರೋ ಅದು ಒಳಗೆ ಲಿಂಕ್ ಮಾಡಿಬಿಡ್ತಾರೆ. ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಇಲ್ಲವ್ರು ಮತ್ತೆ ಚೆಕ್ ಎಲ್ಲ ಶುರುವಾಗುತ್ತೆ, ಇಲ್ಲೇನಿರೋದಿಲ್ಲ. ಅದು ಬೇರೆಯವ್ರಿಗೂ ಲಿಂಕ್ ಸಿಗೋದೇ ಇಲ್ಲ. ಅತಃ ಪರಿಸರಸ್ಯ ಪದ್ಧರೀತಿ ಶಿರಃ ಉದಗಾತ್ ಪರಮಂ ಬ್ರಹ್ಮ ತತ್ ಸಮುಪೇತ್ಯ ಪುನಃ ಇಹೈವ ಹೃದಾದಿಷು ಸ್ಥಿತಂ ಯತೆ. ಎಲ್ಲಿದ್ದಾನೆ ಪರಮಾತ್ಮ? ಇಲ್ಲೇ ಇದ್ದಾನೆ. ಇಂಥ ಪರಮಾತ್ಮನನ್ನು ಪರಮಾತ್ಮ ಜೊತೆಗೆ ಹೋಗಿ ವಾಯುದೇವರು ದೇವರಿಬ್ಬರು ಜೊತೆಗೆ ಹೋಗಬೇಕು. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ. ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷ. ಎಲ್ಲ ಐತರೇಯದಲ್ಲಿ ಬಂದಿರೋ ವಿಚಾರಗಳು. ಪರಮಾತ್ಮ ಈಗಿಂದ ಎಂಟರ್ ಆಗ್ತಾನೆ, ಬರುತ್ತೆ. ಐತರೇಯದಲ್ಲಿ ತುಂಬ ಜಾಸ್ತಿ ಬರುತ್ತೆ. ಐತರೇಯದಲ್ಲಿ ಡೀಟೇಲ್ಸ್ ಭಾರಿ ಬರುತ್ತೆ. ಆದ್ದರಿಂದ ಅಲ್ಲಿಂದ ಪ್ರಪದ ಎಂಟರ್ ಆಗ್ತಾನೆ ಪರಮಾತ್ಮ. ಇದು ಈ ಪ್ರಪದದಿಂದ ಎಂಟಾಗಿದ್ದು ಪ್ರಪದ. ಅಲ್ಲಿಂದ ತನ್ನ ಪ್ರವೇಶವನ್ನು ಪ್ರಾರಂಭ ಮಾಡಿದ್ದಕ್ಕೋಸ್ಕರ ಮುಂಗಾಲು ಹರಡಿಗಳು ಅಂತ ಕರೀತಾರೆ, ಮುಂಗಾಲುಗಳು ಅಂತ ಪ್ರವೇಶ ಮಾಡ್ತಾನೆ. ಶಾರ್ಕರಾಕ್ಷ ಉಪಾಸತೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಶಫಾಹ ಖುರಾಹ ಇತ್ಯನ್ಯೇಷಾಂ ಪಶೂನಾಂ ತದೂರ್ಧ್ವಂ ಉದ ಸರ್ಪತ ಊರು ಅಭವತಾಂ. ಆಮೇಲೆ ಏನಾಯ್ತು, ಅಲ್ಲಿಂದ ಮೇಲೆ ಹೋಗ್ತಾ ಬರ್ತಾನೆ. ಅದಕ್ಕೆ ಮೇಲೆ ಹೋಗ್ತಾ ಬಂದಂತೆ ಹೆಸರು ಏನು ಶುರುವಾಯ್ತು, ಅದಕ್ಕೆ ಊರು. ಇದು ಪ್ರಪಾತ, ಅದು ಊರು ಮೇಲೆ ನಿಧಾನವಾಗಿ ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಬರ್ತಾನೆ. ಉದರಂ ಬ್ರಹ್ಮೇತಿ. ಅದಕ್ಕೋಸ್ಕರ ಅವ್ರು ಏನಂತ ಮಾಡ್ತಾರೆ, ಗುಂಪಿನ ಉಪಾಸನೆ ಮಾಡೋರೆಲ್ಲ ಉರು ಋಣೀಹಿ ಇತ್ಯಬ್ರವಿ ತತ್ ಉರಮಭವತ್. ಆ ಊರಿನಿಂದ ಇಲ್ಲಿ ಬಂದ್ರ ಆಮೇಲೆ ಮೊದಲು ಊರು, ಆಮೇಲೆ ಉರಸ್ ಅಂದರೆ ವಕ್ಷಸ್ಥಳ. ಉರಸ ಶಿರಸ ದೃಷ್ಟ್ಯ ಎಲ್ಲಿ ಬರುತ್ತೆ? ಹೌದು ಸರ್, ಸಾಷ್ಟಾಂಗ ನಮಸ್ಕಾರ ಹಾಗೆ ಮಾಡಬೇಕು. ಅದಕ್ಕೆ ಊರು ಉರಹ ಉರ್ವೇವ ಮೇ, ಮುಂದೆ ಮೇ ಕುರು ಇತಿ ಅಬ್ರವೀತ್ ತದುರೋ ಅಭವತ್. ಮೇಲೆ ಹತ್ತಿದ್ದು ಇದು, ಅಲ್ಲಿ ಉರು ಮನಸ್ಸು ಅದು ಅಲ್ಟಿಮೇಟ್. ಇಡೀ ದೇಹದಲ್ಲಿರ್ತಕ್ಕಂಥ ಮನಸ್ಸು ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಅವನ್ನ ಕಂಟ್ರೋಲ್ ಮಾಡೋದು ಪ್ರಾಣದೇವರು. ಬ್ರಹ್ಮೇತಿ ಶಾರ್ಕರಾಕ್ಷ ಉಪಾಸತೆ. ಈ ರೂಪವನ್ನು ಉದರಂ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ ಶಾರ್ಕರಾಕ್ಷರು. ಅಲ್ಲಿ ಸ್ವಲ್ಪ ಹೇಳಿದ್ರು, ಡೀಟೇಲ್ ಹೇಳಿದರು. ಆಮೇಲೆ ಹೃದಯಂ ಬ್ರಹ್ಮ ಇತಿ ಆರುಣಯೋ ಬ್ರಹ್ಮಾಹೈವ ತಾ ಈಂ ಊರ್ಧ್ವಂ ತು ಏವ ಉದಸರ್ಪ ತಚ್ಛಿರೋ ಆಶ್ರಯತ. ಯಚ್ಛಿರೋ ಆಶ್ರಯತ ತಚ್ಛಿರೋ ಅಭವತ್ ತಚ್ಛಿರಸಃ ಶಿರಸ್ತ್ವಂ. ಪಾದ ಊರು ಉರಸ್ಸು, ಆಮೇಲೆ ಶಿರಸ್ಸು, ಗೊತ್ತಾಯ್ತಾ? ಅದನ್ನು ಶಿರಸ್ಸು. ಯಾತಕ್ಕೆ ಶಿರಸ್ಸಿನಲ್ಲಿ ಏನಿದೆ ಈಗ ಎಲ್ಲ ಕೇಂದ್ರೀಕೃತ, ಎಲ್ಲ ನಮ್ಮ ಇಡೀ ಸೆಂಟರ್ ಇದೆ. ಪ್ರತಿಯೊಂದು ಇಂದ್ರಿಯ ಇದರೊಳಗೆ. ತೊಕ್ಕು ಮಾತ್ರ ಎಲ್ಲ ಕಡೆಗಿದೆ, ತೊಗಿಂದ್ರಿಯ ಪೂರ್ತಿ ಇದೆ. ಉಳಿದಿಂದ್ರಿಯಗಳೆಲ್ಲ ಇಲ್ಲಿ ಎಲ್ಲ ಸೆಂಟರ್ ಇದೆ. ಕರ್ಮೇಂದ್ರಿಯ ಎಲ್ಲದಕ್ಕೂ ಇಲ್ಲಿಂದ ಕಂಟ್ರೋಲ್ ಮಾಡೋದು ಇದನ್ನು. ಅದಕ್ಕೆ ಅದೇನಂತ ಕರೀತಾರೆ, ಶಿರಸ್ ಅಂತ ಕರೀತಾರೆ. ಶಿರಸಃ ಶಿರಸ್ತ್ವಂ. ಅದಕ್ಕೆ ಶಿರಸ್ಸು ಅಂತ ಕರೆಯೋಕೆ ಅದೇ ಕಾರಣ. ತಾವ ಏತಾಹ ಶೀರ್ಷನ್ ಶ್ರಿಯ. ಎಲ್ಲ ಇತರೆಯದ ಮಾತುಗಳು ಇನ್ನೊಂದು ಶ್ರುತಿಯಲ್ಲೂ ಬಂದಿದೆ. ಶ್ರಿಯ ಶ್ರಿತಾಶ್ಚಕ್ಷು. ಅದಕ್ಕೆ ಶ್ರಿಯ ಅಂತ ಕರೀತೀವಿ. ಇಂದ್ರಿಯಗಳೆಲ್ಲ ಒಟ್ಟು ಹೆಸರು ಹೇಳು ಅಂದರೆ ಶ್ರಿಯ ಅಂತ. ಯಾತಕ್ಕೆ? ಶ್ರಿತಾಹ ಆಶ್ರಯಿಸಿಕೊಂಡಿವೆ ಅಂತ ಅರ್ಥ. ಮಹಾಲಕ್ಷ್ಮಿಗೂ ಶ್ರೀ ಅಂತ ಯಾತ ಕರೀತಾರೆ? ಶ್ರಿತಾ ಭಗವಂತಂ, ಯಾವಾಗಲೂ ದೇವರನ್ನು ಆಶ್ರಯಿಸಿದ್ದಾರೆ. ಅದಕ್ಕೆ ಶ್ರೀ ಅಂತ ಅವ್ರ ಹೆಸರು. ಶ್ರಿತಾ ಚಕ್ಷು ಶ್ರೋತ್ರಂ ಮನಃ ವಾಕ್ ಪ್ರಾಣ ಇವೆಲ್ಲ ಶ್ರಯಂತೆ. ಅದಕ್ಕೆ ಅವ್ರಿಗೆ ಶ್ರೀ ಅಂತ ಹೆಸರು. ಸಾಮಾನ್ಯವಾಗಿ ಭಾರಿ ಬಡವನ್ನು ಕೂಡ ಏನಂತ ಕರೀತಾರೆ? ಶ್ರೀಯುತರಾದ ಏನು ಇಲ್ಲ ಬಂದಿಲ್ಲ. ಎಲ್ಲ ಇಂದ್ರಿಯಗಳು ಸರಿ ಇರೋರು ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಏನಂತ ಕರೀತಾರೆ? ಕಲೆಕ್ಟಿವ್ಲಿ ಶ್ರೀ ಅದು ಎಲ್ಲ ಇಂದ್ರಿಯಗಳು ಬಂದವು. ಇದು ಶ್ರೀಮಂತರು ಅಂತ ಆ ಥರ ಶ್ರೀಮಂತ. ಇದು ನಿಜವಾದ ಶ್ರೀಮಂತರು ಅವರು. ಆ್ಯಕ್ಚುಲಿ ಸೆಕೆಂಡರಿ ಅಲ್ಲ, ಇವರೇ ಪ್ರೈಮರಿ, ಅದು ಸೆಕೆಂಡರಿ. ಹೊರಗಿನ ದುಡ್ಡು ಎಂಬುದು ಮೇನ್ ಅಲ್ಲ. ಈ ಎಲ್ಲ ಇಂದ್ರಿಯಗಳು ಸರಿಯಾಗಿ. ಅದಕ್ಕೆ ಕಣ್ಣು ಕೈ ಕಾಲು ಇಳಿಬಿ ನಾದಿಗೆರಲಿಕ್ಕೆ ಮಣ್ಣು ಬರಡಾಗುವರೆ. ಇಂಥ ಸಂಪತ್ತಿಟ್ಕೊಂಡು ಮಣ್ಣು ಮುಕ್ತಿ ಎಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಇಂಥ ಸಂಪತ್ತಿದ್ದ ಕಾಲಕ್ಕೆ ಹಾಗೆ ಮಾಡ್ತಾರಾ? ಶಿರಸ್ತ್ವಂ ತಾವ ಏತಾಹ ಶೀರ್ಷನ್ ಶ್ರಿಯ ಶ್ರಿತಾಶ್ಚಕ್ಷು ಶ್ರೋತ್ರಂ ಮನೋ ವಾಕ್ ಪ್ರಾಣ ತ್ರಯಂತೆ ಅಸ್ಮಿನ್ ಶ್ರಿಯೋ ಯಃ ಏವಮೇತ ಶಿರಸಃ ಶಿರಸ್ತ್ವಂ ವೇದ ಇತ್ಯಾದ್ಯ ಶ್ರುತಿ. ಈಗ ಶಿರಸ್ಸಿನ ಡೆಫಿನೇಷನ್ನೇ ನಮ್ಗೆ ಹೇಳ್ತಾ ಇದೆ. ಎಲ್ಲ ಇಂದ್ರಿಯಗಳ ಕೇಂದ್ರ ಬಿಂದು ಅದಿಷ್ಟು ಕೂಡ. ಇದು ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಸಂಗತಿ ಇದು.
ಸ್ವಕೃತ ವಿಚಿತ್ರ ನೋಡಿ, ಹೀಗಿಂದ ಎಂಟರ್ ಆಗಿಬಿಟ್ಟು ಹೀಗೆ ಹೋಗ್ಬೇಕು ವಾಪಸ್. ಇದು ಇನ್ಲೆಟ್ ಅದು ಔಟ್ಲೆಟ್, ಅದಕ್ಕೆ ದೇಹ ಇಲ್ಲಿಂದ ಬಿಡಬೇಕು. ಈ ಕಡೆಯಿಂದ ರಿವರ್ಸ್ ವಾಪಸ್ ಹೋಗ್ಬಿಡ್ತಾನೆ ಮತ್ತೆ ಸೃಷ್ಟಿ ವಾಪಸ್ ಹೋದಾಗ ಲೆಕ್ಕ. ಇದು ಮುಂದೆ ಹೋಗ್ತದೆ. ಎಕ್ಸಿಟ್ ಡೋರ್ ಇದು, ದೇಹದಿಂದ ಎಕ್ಸಿಟ್ ಇಲ್ಲಿ ಎಕ್ಸಿಟ್ ಆಗಬೇಕು. ಸರಿಯಾದ ದಾರಿ ಇಲ್ಲದ್ರೆ ಇಲ್ಲಿ ಮತ್ತೆ ಇಲ್ಲೇ ಬರ್ತಾರೆ, ಕ್ಲೋಸ್ ಇರುತ್ತಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ದಾರಿ ಸರಿ ಇಲ್ಲ, ಮತ್ತೆ ಇಲ್ಲಿ ಬರ್ತಾರೆ, ಹೀಗೆ ಹೋಗ್ಬೇಕು. ಇದು ಹೋಗ್ಬಿಟ್ಟೆ ಕರೆಕ್ಟ್ ರೂಟಲ್ಲಿ ಹೋಗಿರ್ತಾರೆ ಅಂತ ಅರ್ಥ. ಹಾಂ, ಖುರ ಅಂದರೆ ಏನು? ಗೊರಸು. ಗೊರಸು ಗೊರಸು ಅಂತ ಕರೆಯೋದಿಲ್ಲ. ಕುದುರೆಗೆ ಗೊರಸು ಅಂತಾರೆ, ಎತ್ತುಗಳಿಗೆ ಕೊರಸು ಅಂತಾರೆ, ಹಸುಗಳಿಗೆ ಗೊರಸು. ಖುರ, ಶಪ, ಏಕಶಪ. ಏಕಶಪ ಇದು, ಅದು ದ್ವಿಶಪಗಳು ಬೇರೆ, ಏಕಶಪಗಳು ಬೇರೆ. ಇವೆಲ್ಲ ದ್ವಿಶಪಗಳು. ಕುದುರೆಗೆಲ್ಲ ಏಕಶಪ. ಅದು ಒಟ್ಟಾಗಿ ಖುರ, ಆ ಪ್ಲೇಸಿಗೆ ಖುರ ಅಂತ ಹೇಳ್ತಾರೆ. ಸ್ವಕೃತ ಅದಕ್ಕೆ ಹೇಳ್ಬೇಕಾರೆ ಅಂತ ಹೇಳಿದ್ರಲ್ಲಿ ಬಂದು ಶುರು ಮಾಡಿದರು. ಈ ಶಫಾಹ ಖುರಾಹ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಎಲ್ಲದಕ್ಕೂ. ಇದು ಶೃನ್ಮಿತ್ರ ಇದ್ದ ಹಾಗೆ ಜಾಗವಂತೆ ಹೆಸರು ಅದಕ್ಕೆ ಇರೋ ಜಾಗ. ಸುಕೃತ ನಾವು ಕಣ್ಣು ಅಂತ ಕರೆದು ಬಿಡ್ತೀವಲ್ಲ, ಇವೆಲ್ಲ ಕಣ್ಣಲ್ಲ ಆ್ಯಕ್ಚುಲಿ, ಇದೆಲ್ಲ ಕಣ್ಣಲ್ಲ, ಇವೆಲ್ಲ ಕಣ್ಣಿಗೆ ಗೋಳಕ್ಕೆ ಅಷ್ಟೇ. ಕಣ್ಣು ಇರೋ ಜಾಗ ಅದು ಅಷ್ಟೇ, ಮುಂದಿದೆ. ಇಲ್ಲದ್ರೆ ಎಷ್ಟಿದ್ದರೆ ಕಣ್ಣಿದ್ದರೆ ಕಣ್ಣು ಕಾಣಿಸೋದಿಲ್ಲ. ಜಾಗ ಅಷ್ಟೇ. ಟೇಬಲಲ್ಲಿ ಪುಸ್ತಕ ಇದೆ ಅಂತ ಹೇಳಿದರೆ ಟೇಬಲ್ ಆಗೋ ಪುಸ್ತಕ ತರೋದು, ಟೇಬಲ್ ತರಬಾರ್ದು. ಪುಸ್ತಕ ನೋಡೋದು, ಓದೋದು, ಪುಸ್ತಕನೇ ಓದೋದು ಟೇಬಲ್ ಅಲ್ಲ. ಕರಿಬೇಕಾದ್ರೆ ಜಾಗ ಇರೋದನ್ನು ಕಣ್ಣು ಅಂತ ಕರೆದು ಬರ್ತಾರೆ. ಅದರಿಂದ ಕಣ್ಣಿಲ್ಲ ಅಂತಾರಲ್ಲ, ಇವೆಲ್ಲ ಇದೆಯಲ್ಲ ಆಗಿದೆ. ಕಣ್ಣಿನ ಜಾಗ ಇದೆ ಹೊರತು ಕಣ್ಣಿಲ್ಲ. ವಿಚಿತ್ರ, ಅದು ಆ ವಿಷಯ ಮುಗಿತು. ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯ ಚಕಾಸತಿ ಅಲ್ಲಿ ಹೇಳ್ತಾರೆ. ಅನಲವತ್ ಸುಕೃತ ಅನುಕೃತಿ ಅಪಿ ವಿಥತಾಸು ಅಮೂಷು ಅವಿತತೋರು ವಿಧಂ ಮನಸಿ ನಿಕಟಧಿಯೋ ನಯಂತಿ ಅಭಿವಿಪತ್ಯತವ. ಸ್ವಲ್ಪ ತಪ್ಪಿದೆ ಏನಾಗುತ್ತೆ ಹೇಳ್ತಾರೆ. ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯ. ತಾವು ಮಾಡಿದ ಕರ್ಮದ ಫಲದಿಂದ ಎಲ್ಲೆಲ್ಲಿ ಹೋಗ್ತಾರೋ ಅವರೀಗ ಆ ಯೋನಿಗೆ ಹೋಗ್ತಾರೆ. ಭರತಮತಃ ಭರತ, ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಭರತವಾದ ಪ್ರಾಣಮತ ಅಂತ ಅರ್ಥ. ಯಾಕೆ ಅಂತ ಹೇಳ್ತಾರೆ. ಚಕಾಸಿ ಅನಲವತ್ ಸ್ವಕೃತ ಅನುಕೃತಿ ಅಪಿ ಅಪಿ ವಿಥತಾ ಸು. ವಿಥತ ಅಂದ್ರೇನು? ವಿಥತ ಮಿದಂ ಹೇಷ ಪಾಷಂಡವಾದ ಎಲ್ಲಿದ ಅಷ್ಟು. ವಿಥತ ಅಂದ್ರೇನೀಗ ಸುಳ್ಳು ಅಂತ, ಸುಳ್ಳು. ವಿಥತಾಸು ಇದು ಹಾಗಲ್ಲ. ವಿಥ ವ್ಯರ್ಥ ಅಂದರೆ ನಿರುಪಯುಕ್ತನೂ ಏನಂತ ಕರೀತಾರೆ. ನಿರುಪಯೋಗ ಬೇಡ, ಇದು ಇರಬಾರ್ದು ಅಂದು ಬಿಡ್ತಾರಲ್ಲ ಹಾಗೆ. ವಿಥತ ವಿಥತ ಆ ಅರ್ಥದಲ್ಲಿ ಹೇಳಿದರೆ ನಾವು ಒಪ್ತಿದ್ವಿ. ಜಗತ್ತು ಉಪಯೋಗ ಇಲ್ಲ ಅಂತ ಹೇಳಿದರೆ ಕರೆಕ್ಟ್. ಅದು ಸುಳ್ಳು ಅಂತ ಹೇಳಬಾರ್ದು. ಉಪಯೋಗ ಇಲ್ಲ ಬೇರೆ, ಸುಳ್ಳು ಬೇರೆ. ತ್ಯಾಜ್ಯ ಉಪಯೋಗ ಇಲ್ಲ, ಆದರೆ ಸುಳ್ಳಲ್ಲ ಇರೋ ಸತ್ಯ. ಇಲ್ಲದ್ರೆ ತ್ಯಾಜ್ಯ ದುಡ್ಡಾಗಿ ಕೊಡಬೇಕಾದ್ರೆ ತ್ಯಾಜ್ಯ ಹೋಗಲಿಕ್ಕೆ. ವಿಥತೋರು ವಿಧಂ ಮನಸ್ಸಿ ನಿಕಟಧಿಯ ನಯಂತಿ ಅಭಿವಿಪತ್ಯತವ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಚಿತ್ರ ಯೋನಿಷು ವಿಶನ್ ಜೀವ ತದ್ವದಜ್ಞಾನಾಂ ಚಕಾಸ್ತಿ. ಜೀವ ವಿಚಿತ್ರವಾದ ಯೋನಿ ಪ್ರವೇಶ ಮಾಡ್ತಾನೆ. ಅವು ಜೀವ ಯಾರೇ ಆಗಿರಲಿ, ತಿರಿಯಾಗಿ ಯೋನಿ ತಿರಿಯೋಗಿ ಏನು ಗೊತ್ತಾಗೋದಿಲ್ಲ ಅಷ್ಟೇ. ಅನಲೋ ಯಥಾ ಅನಲ ಯಾವುದೆಲ್ಲ ಅದು ಆಶ್ರಯ. ಆಶ್ರಯದಲ್ಲಿ ಅನೇಕ ಫೀಲ್ಡು ಅನೇಕ ವೆರೈಟಿಯಿಂದ ಬರುತ್ತೆ. ಅದೇ ಜೀವ ಎಲ್ಲೆಲ್ಲೋ ಇರ್ತಾನೆ. ಅದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ ಏನಂತೆ, ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಸ್ವಕೃತ ಮನುಷ್ಯ ರೂಪದಲ್ಲಿ ಅರ್ಥ ಆಗುತ್ತೆ, ಬೇರೆ ರೂಪದಲ್ಲಿ ಗೊತ್ತಾಗೋದಿಲ್ಲ. ತಿಳುವಳಿಕೆ ಇಲ್ಲ ಅವಕ್ಕೆಲ್ಲ ಕೂಡ. ಸ್ವಕೃತಂ ದಾರ್ವಾದಿ ತದನಪೇಕ್ಷ. ಯಾಕೆ ಎಕ್ಸಾಂಪಲ್ ಕೊಟ್ಟರು ಅಗ್ನಿದು ಅಂದರೆ ಅನಲೋ ಯಥಾ ಬಂತೇಳಿ, ಅನಲವತ್ ಅಂಥೇಳಿ. ಅನಲ ಅಧಿಷ್ಠಾನ ಬೇರೆ ಬೇರೆ ಆಗಿರುತ್ತೆ. ಅಧಿಷ್ಠಾನ ಬೇರೆ ಬೇರೆ ಆಗಿರುತ್ತೆ. ಬೆಂಕಿ ಅದೇ. ಜೀವನ ದೇಹಗಳೆಲ್ಲ ಬೇರೆ ಬೇರೆ ಆಗಿರುತ್ತೆ. ಜೀವ ಅವನೇ. ಅದಕ್ಕೇನೆ ತಿಷ್ಠತಿ ತಿಷ್ಠನ್ ಅನುವರ್ತದೆ. ಏವಮೇವ ಸ್ವಕೃತ ಶರೀರಾದಿ ಅನುವರ್ತಸೆ ತದ್ಗತಃ ಸನ್. ಆದ್ದರಿಂದ ತಾನು ಮಾಡಿದ ಶರೀರ ಮುಂದೆ ಯಾವುದು ಬರುತ್ತೆ ಅಂದರೆ ಏನರ್ಥ? ಇವರು ಕರ್ಮಕ್ಕೆ ತಕ್ಕಂತೆ ಬರುತ್ತೆ. ಕರ್ಮದ ರಾಶಿ ಉಂಟಾಗಿಬಿಟ್ಟಿದೆ ಈಗಾಗಲೇ. ಅದರಲ್ಲಿ ಯಾವುದು ಮೆಚ್ಯೂರ್ ಆಗಿರುತ್ತೆ ಆ ದೇಹವನ್ನು ಕೊಡ್ತಾರೆ. ಇವತ್ತು ಅಷ್ಟೇ ಮಾವಿನ ಹಣ್ಣು ಮೆಚೂರ್ ಇನ್ನು ಹಣ್ಣಾಗಿಲ್ಲ ಅಂತ ತೆಗೆದಿರ್ತಾರಲ್ಲ ಹಾಗೆ. ಇದು ನಾಡಿಗೆ ಹಣ್ಣಾಗುತ್ತೆ, ನಾಡಿಗೆ ಹಣ್ಣಾಗುತ್ತೆ ಅಂತ ಹೇಗೋ ಹಾಗೆ. ಅದು ಇಡೋ ಜಾಗ ಬೇರೆ, ಹಣ್ಣಾಗಿರೋ ಜಾಗ ಬೇರೆ ಕಡೆ ಇರುತ್ತೆ, ಇದನ್ನು ಬೇರೆ ಇಡ್ತಾರೆ. ಎಲ್ಲ ಮಾವಿನ ಒಂದೇ ಕಾಯಿ ಒಂದೇ ಹಣ್ಣಾಗ್ಬಿಟ್ರೆ ಒಂದು ವಾರದ ಎಲ್ಲ ಸೀಸನ್ ಮುಗಿದೋಗ್ಬಿಡ್ತಿತ್ತು. ಹೌದಲ್ಲ, ಮಾವಿನ ಸೀಸನ್ ಮುಗೀತು. 5-6 ತಿಂಗಳಿರುತ್ತೆ ಹೆಚ್ಚು ಕಡಿಮೆ. ಅಂದರೆ ಮತ್ತೆ ಬರೋದು ಹೋಗೋದು ಪ್ರೋಸೆಸ್ ನಡೀತಾ ಇರುತ್ತೆ ಹಾಗೆ. ಸ್ಥಾಪನೆ ಮುಂದೆ ಹೇಳ್ತಾರೆ. ಗಚ್ಚಂತ ಸ್ಥಾಪನೆ ತಿಷ್ಟನ್ನು ಅನುವರ್ತತೆ. ಏವಮೇವ
ಸುಕೃತ ಶರೀರಾದಿ ಅನುವರ್ತಸೆ ತದ್ಗತಃ ಸನ್ ಬಹುವಿಧಂ ತಿಷ್ಠಂತಂ ಭವಂತಂ ತತ್ ಸಮೀಪಸ್ಥ ಬುದ್ಧಯೋ ಮಹಾಂತಹ ತವ ಅಭಿವಿಪತ್ಯ ಮನಸ ಅಧಿಗಮ್ಯ ಮನಸ್ಸಿ ತ್ವಾಂ ನಯಂತಿ. ಆದರೆ ದೇವರನ್ನು ಮಾತ್ರ ಇವರು ಎಲ್ಲೇ ಹೋದರೂ ಕೂಡ ಜ್ಞಾನಿಗಳಾಗಿದ್ದರೆ ಹೊರಗೆ ಜನಕ್ಕೆ ಗೊತ್ತಾಗಲ್ಲ, ಯಾವುದು ಕೂಡ ಜಡಭರ್ತನ ಬಗ್ಗೆ ಗೊತ್ತಾಗ್ತಿದ್ದಿಲ್ಲ. ಹಾಗೆ ಆದರೆ ಅವನಿಗೆ ಮಾತ್ರ ದೇವ್ರ ಬಗ್ಗೆ ಜ್ಞಾನ ಇದ್ದು ಸಾಧನೆ ಮಾಡಿದವನ ಬಗ್ಗೆ ಹೇಳ್ತಾರೆ, ಉದೋರ ಬಗ್ಗೆ ಅಲ್ಲ. ಆ ದಾರಿ ಸರಿಯಾಗಿ ಹೋಗ್ತಾನೆ, ಸರಿಯಾದ ದಾರಿಯಲ್ಲಿ ಮುಂದುವರಿತಾನೆ. ರಥತ್ವಾದ್ಭಾತ್ಮಕ್ಕೆ ಅಲ್ಲಿ ಏನು ಬಂತು, ಭರತಮತ ಅಂತ ಪದ ಬಂತು. ಏನು ಭರತಮತ ಅಂದರೆ ಏನು? ರಾಮನ ತಮ್ಮ ಭರತ ಇದ್ದಾನೆ, ಜಡ ಭರತ ಇದ್ದಾನೆ, ದುಷ್ಯಂತನ ಮಗ ಭರತ ಇದ್ದಾನೆ. ಇವ್ರು ಯಾರು ಅಂದರೆ ಇವ್ರು ಯಾರು ಅಲ್ಲ, ರಥತ್ವಾದ್ಭಾತ್ಮಕೆ ವಿಷ್ಣು ಭಾರತ. ಭಾರತ ಭಾ ಅಂದರೆ ಪರಮಾತ್ಮ. ಆತನಲ್ಲಿ ಯಾವಾಗಲೂ ಇರೋದಕ್ಕೆ ಏನಂತ ವಾಯುದೇವರು ಏನಂತ ಹೆಸರು? ಯಾಕೆ ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರರಾದ್ದರಿಂದ ವಾಯುದೇವರು ಏನಂತ ಹೆಸರಿದೆ? ಭರತ ಅಂತ ಹೆಸರಿದೆ. ವಿಷ್ಣು ಅಥವಾಪಿ ಜಗದ್ಧೃತೆ, ಜಗದ್ಧೃತೆ ಒಂದು. ಇನ್ನೊಂದು ಕಾರಣ ಏನು? ಭರಣಾತ್ ಭರತಃ, ಭರಣಾತ್ ಭರತ. ಭಾ ನಾಮಕ ಪರಾತ ರಥನಾಗಿದ್ದಕ್ಕೆ ಭರತ ಒಂದರ್ಥ. ಅಥವಾ ಇನ್ನೊಂದು ಅರ್ಥ ಏನು ಅಂದರೆ ಜಗದ್ಧೃತೆ, ಇಡೀ ಜಗತ್ತನ್ನು ಧರಿಸಿದ್ದಾನೆ, ಜಗತ್ರಾಣ. ಅದಕ್ಕೆ ಅವ್ರಿಗೆ ಏನಂತ ಹೆಸರು? ಭರತ ಅಂತ ಹೆಸರಿದೆ. ಭಾರತೋ ವಾಯುರುದ್ದಿಷ್ಟ, ವಾಯುದೇವರು ಎರಡು ಕಾರಣದ ಏನಂತ ಹೆಸರಿದೆ? ಈಗ ನಮ್ಗೆ ಅರ್ಥ ಆಗುತ್ತೆ. ಮಹಾಭಾರತ ಅಂದ್ರೇನು? ಭರತ ಅಂದರೆ ವಾಯುದೇವರು, ಭೀಮಸೇನ ದೇವರ ಕಥೆ ಇದು. ಅದು ಮಹಾಭಾರತ ಅಂತ ಹೆಸರಾಯಿತು. ಮತ್ತು ಮಹಾಭಾರತ ಅವರೇ, ಮಹಾಭಾರತ. ಇವರು ಸಣ್ಣ ಪುಟ್ಟ ಭರತರು. ಅದು ನಿಜವಾದ ಭರತ ಯಾರು ಅಂದರೆ ಜೀವಕೋಟಿಯಲ್ಲಿ ಅವರೇ. ಅವರಿಗೂ ಭರತ ಪರಮಾತ್ಮ. ಈ ಹರಿದ್ವಾರದಲ್ಲಿ ಭರತ್ ಮಂದಿರ ಅಂತ ಕರೀತಾರೆ. ಹರಿದ್ವಾರದೊಳಗೆ 100ಕ್ಕೆ 99 ಪಾಲು ಜನ ಹೋಗೋದೇ ಇಲ್ಲ ಅಲ್ಲಿಗೆ. ಯಾಕೆ ಅಂದರೆ ಅದೇನು ಯಾವುದೋ ಭರತನ ಗುಡಿ ನಾವ್ಯಾಕೆ ಹೋಗಬೇಕು ಅಂತ, ರಾಮಂತಮ್ಮ ಭರತನೋ ಯಾತ್ರೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಚೆಕ್ ಕೂಡ ಮಾಡ್ಲಿಕ್ಕೆ ಹೋಗಲ್ಲ, ಹತ್ತಿರದಲ್ಲೇ ಇದೆ. ಆ್ಯಕ್ಚುಲಿ ಭರತ ಅಂದರೆ ಭರತ ಅಂದರೆ ವಿಷ್ಣುವಿನ ರೂಪ. ಅದು ಗೊತ್ತಾಯ್ತಾ? ಋಷಿಕೇಶ ದೇವರಲ್ಲಿರೋದು. ಅದಕ್ಕೆ ಋಷಿಕೇಶ ಬಂದಾಗ ಹರಿದ್ವಾರ ಬಂತಲ್ಲ, ಋಷಿಕೇಶ ಜಾತಿ ಕರೀತಾರೆ ಅಂತ ಕೇಳಿದ್ರೆ ಋಷಿಕೇಶ ರೂಪ. ಇಲ್ಲಿರ್ತಕ್ಕಂಥದ್ದು ಋಷಿಕೇಶನೇ, ಜನಕ್ಕೆ ಗೊತ್ತೇ ಇಲ್ಲದು. ಭರತ ಆಚಾರ ಅಲ್ಲೋಗಿ ಆ ಜಾಗ ಅದು. ಇದು ಹರಿದ್ವಾರದ ಋಷಿಕೇಶದಲ್ಲಿ. ಋಷಿಕೇಶದೊಳಗೆ ಹೇಳಿದ 199 ಪಾಲು ಜನ. ಆಮೇಲೆ ಹೇಳಿದ ಮೇಲೂ ಹೋಗಲಿಲ್ಲ ಎಷ್ಟೋ ಜನಗಳಿಗೆ. ಅವ್ರೇನು ಬಾಜಾಸ್ ಹೊಳೆ ಬರೆದಿದ್ದಾರೆ ಋಷಿಕೇಶದ ಬಗ್ಗೆ ಬರೀಬೇಕಾದ್ರೆ ಇದೆಲ್ಲ ಬರ್ತಿದೆ. ಹೇಳಿ ಆಚಾರಲ್ಲಿ ಹೋದ ಜಾಗ ಅದು. ಋಷಿಕೇಶಕ್ಕೆ ಆಚಾರ ಹೋದಾಗ ಏನೇನು ನಡೀತು? ಅಲ್ಲ, ಏನು ನಡೀತಲ್ಲಿ? ರುದ್ರದೇವರು ಬಂದುಬಿಟ್ಟು ಬಂದು ನಮ್ಮ ಆತಿಥ್ಯ ಶಿಕಾರ ಮಾಡಬೇಕು ಅಂತ ಹೇಳಿದರು. ಎಲ್ಲರಿಗೂ ಕೇಳಿಸ್ತದೆ. ಹೋಗಿ ಅಲ್ಲಿ ಹೋದಾಗೆಲ್ಲ ಹೋಗ್ತೀನಿ. ಅಲ್ಲಿ ಹೋದಾಗ ಒಳ್ಳೆ ವಿಗ್ರಹ ಅದು. ಉಡುಪಿಗೆ ಹೋಗಿದ್ರೆ ಒಳ್ಳೆ ಸಾರಿಗ್ರಾಮ ಶಿಲಾ, ಫಸ್ಟ್ ಕ್ಲಾಸ್ ವಿಗ್ರಹ. ಚಕ್ರ ಸಂಖ್ಯೆ ಎಲ್ಲ ಇದೆ, ಭರತಗಬೆಲ್ಲ ಎಲ್ಲಿರ್ತದೆ. ಅಲ್ಲಿ ವಿಷ್ಣು ಪುರಾಣ ಶ್ಲೋಕ ಎಲ್ಲ ಹಾಕಿದ್ದಾರೆ. ಈ ಶ್ಲೋಕಗಳೆಲ್ಲ ಇಲ್ಲಿ ವಿಷ್ಣು ಭರತ ಅಂತ ಹೆಸರು ಅಂತ ಹಾಕಿದ್ದಾರೆ. ಈಗ ಅಲ್ಲಿ ತುಂಬ ಜನ ಬೇರೆ ಪುಸ್ತಕ ಬರೀತಾರೆ. ಭರತನ ಗುಡಿ ಇದೆ ಬರೆದಾಕ್ಬಿಡ್ತಾರೆ ಅಲ್ವರ. ಇಡೀ ಭರತನ ಗುಡಿ ಭರತಗಳಿರೋ ಅದು ಒಂದೇ ಕಡೆಗೆ, ಅದು ಬೇರೆ ತಪ್ಪೇರೆ ತಿಳ್ಕೊಂಡಿರ್ತಾರೆ. ಇದೆಲ್ಲ ಯಾತ್ರೆಗಳು. ಅದಕ್ಕೆ ಹೋದಾಗೆ ಸರಿಯಾಗಿ ತಿಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ವಾಯುದೇವರಿಗೂ ಭರತ, ಇವರಿಗೂ ಭರತ. ಏನು ಅಕ್ಷಯ ತೃತೀಯ ಮಾತ್ರ ಪೂಜೆ, ವರ್ಷಕ್ಕೆ ಒಂದ್ಸತ್ ಮಾತ್ರ ಮಹಾಭಿಷೇಕ ಮಾಡ್ತಾರಂತೆ. ಅದು ಇದರಲ್ಲಿ ಏನು ಮಾಡ್ತಾರೆ? ಅಲ್ಲ, ಕಾಲ ಅಭಿಷೇಕ ಮಾಡೋದು ಅವತ್ತು. ಉಳಿದಂತೆ ನಿತ್ಯ ಪೂಜೆ ಅಲಂಕಾರ ಎಲ್ಲ ಮಾಡ್ತಾರೆ. ಸಾಯಂಕಾಲ ಉತ್ಸವನೂ ಮಾಡ್ತಾರೆ. ಆದರೆ ಇದು ಮಾತ್ರ ಅಭಿಷೇಕ ಮಾಡೋದು ವರ್ಷಕ್ಕೊಂದು. ಅದು ಹೇಳಿದ್ದೆ ನಮಗೇನು ಗೊತ್ತದು. ಹೋದಾಗ ಅರ್ಚಕ ಹೇಳಿದ್ದು ಏನಂತ ಕೇಳಿದ್ರು. ಅದು ಭಾರಿ ಹತ್ತಿರ. ಮೊದಲೆಲ್ಲ ಸುಖವಾಗಿ ಹೋಗೋದು. ಈಗ ತುಂಬ ಅಂಗಡಿಗಳಾಗ್ಬಿಟ್ಟು ಸುತ್ತಮುತ್ತ ಸಿಕ್ಕಾಬಟ್ಟೆ ಅಂಗಡಿಗಳು. ಹುಡ್ಕೊಂಡು ಹೋಗೋದೇ ಕಷ್ಟ ಆ ಥರ. ಹಿಂದೆಲ್ಲ ಅದು ಒಂದೇ ಹೋದರೆ ಯಾರೂ ಹೋಗ್ತಿದ್ದಿಲ್ಲ. ಹರಿದ್ವಾರ ಹೇಗಿತ್ತು ಗೊತ್ತಾ? ವೆರಿ ಸ್ಮಾಲ್ ಪ್ಲೇಸ್ ಅದು. ಹರಿದ್ವಾರ ಋಷಿಕೇಶ ಎರಡೂ ಕೂಡ ಭಾರಿ ಚಿಕ್ಕ. ಈ ಭಾರಿ ದೊಡ್ಡ ಹರಿದ್ವಾರ ಏನೀಗ ನೀವು ಅಲ್ಲಿಂದ ಹೋಗ್ಬೇಕಾದ್ರೆ 5-6 ತಾಸು ಬೇಕು. ಆರುದ್ದಕ್ಕೆ ಏನೇನೋ ಬಿಲ್ಡಿಂಗ್ಗಳು, ಅದರಿಂದ ಹೆವಿ ಟ್ರಾಫಿಕ್. ಅದರಿಂದ ಹಿಂದೇನಿಲ್ಲ, ಆರಾಮಾಗಿಬಿಡ್ತಾರೆ. ಒಂದೇ ಒಂದು ಮೇನ್ ಸ್ಟ್ರೀಟ್ ಒಂದೇ. ನಮ್ಮ ಇಲ್ಲಿಂದ ಇರೋದು ಏನು 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಈಗ ದೊಡ್ಡ ಸಿಟಿ ಇದ್ದಾಗಿದೆ. ಅಲ್ಲಿ ಹಿಡ್ದಾಗ ಇದೆಲ್ಲ ಹುಡುಕತ್ ಹೋಗೋ ಸತ್ ಏನಾಗಿತ್ತು, ಲ್ಯಾಂಡ್ ಸ್ಲೈಡ್ ಆಗಿ ಹೆಲ್ಡಪ್ ಆಗೋ ಪ್ರಸಂಗ ಬಂತು. ದಿವಸ ಏನಿದೆ ಹುಡುಕ್ತಾ ಹೋದಾಗ ಒಂದೊಂದೇ ಸಿಕ್ತಿತ್ತು. ಭರತ್ ಏನು ನೋಡೇ ಬೇಡ ಭರತ್ ಬಂದಿರ ಅಂತ ಹೋದರೆ ಇವರೆಲ್ಲ ತಪ್ಪು ಹೇಳಿದ್ದು ನೋಡೇ. ಮೊದಲೊಂದು ದಿವಸ ನೋಡೇ ಇರಲಿಲ್ಲ, ಇವರೆಲ್ಲ ಬಿಟ್ಟಿದ್ದು. ಹೇಗೂ ಹೋಗಿ ನೋಡಿದರೆ ಅದು ಫುಲ್ ಬರೆದಾರಪ್ಪ, ಬರೆದಿದ್ದಾರೆ. ವಿಗ್ರಹ ಇದೆ, ಸರಿಯಾಗಿ ಪೂಜೆ ಮಾಡ್ತಾರೆ. ಅದೆಲ್ಲ ನೋಡಿದ ಮೇಲೆ ಇದು ಭರತ ಮಂದಿರ ಅಂತ ಗೊತ್ತಾಯ್ತು. ಆಮೇಲೆ ತುಂಬ ಜನ ಎಲ್ಲ ಹೋಗಿ ಬರ್ತಾರೆ. ಹೋಗಿ ಬಂದವರೆಲ್ಲ ಅನಂತರ ಹೇಳಿದವರೆಲ್ಲ ಹೋಗಿ ಬರ್ತಾರೆ. ಹಾಂ, ಋಷಿಕೇಶದಲ್ಲಿ
ಅಲ್ಲಿ ಲ್ಯಾಂಡ್ ಸ್ಲೈಡಾಗಿ ಉಳ್ಕೊಬಿಟ್ಟಿದ್ದೆ. ಹರಿದ್ವಾರ ಋಷಿಕೇಶ. ಮನಸ್ಸಿ ತ್ವಾಂ ನಯಂತಿ ರತತ್ವಾದ್ ಭಾತ್ ಅದೆಲ್ಲ ಆಯ್ತಲ್ಲ. ಯೋನಿ ಪ್ರವೇಶ ವಯೋ ಜೀವ ಅಜ್ಞಾನಾಂ ತದ್ವದೇವತು ಪ್ರಕಾಶತೆ ಪರೋ ದೇವ ತೇನ ಯನ್ ಅಧರಂ ತಮಃ. ಇಲ್ಲಾಗಿದ್ದೇನು, ದೇವರು ಇಲ್ಲದವರೆ ನಮ್ಮ ಮೂಮೆಂಟೇ ಇರೋದಿಲ್ಲ. ಆದ್ದರಿಂದ ನಮ್ಮ ಜೊತೆಗೆ ದೇವರು ಬರ್ತಾನೆ. ಹರಿದಾಸರು ಬರೀತಾರೆ, ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು. ಪರಮಾತ್ಮ ಒಂದು ರೂಪದಲ್ಲಿ ಬಿಂಬರೂಪ ಇಲ್ಲದೆ ಹೋದರೆ ಹೋಗ್ಬಿಡ್ತಿದ್ದ ಅವನು ಇರ್ತಾನೆ. ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ದೇವರು ಇಲ್ಲ, ಎರಡು ತಪ್ಪು ಮಾಡ್ತಾಯಿದ್ರು. ದೇವರಿಗೂ ಗರ್ಭವಾಸ ಉಂಟು, ಇನ್ನೊಂದು ತಪ್ಪು ಮಾಡಿಬಿಡೋದು. ಅದು ದೇವರೇ ಇಲ್ಲ, ಮತ್ತೊಂದು ತಪ್ಪು ಮಾಡೋದು. ಹೀಗೆಲ್ಲ ಮಾಡ್ತಾರೆ. ಇವರೆಲ್ಲ ತಪ್ಪು ತಿಳುವಳಿಕೆಯಿಂದಾಗಿ ಅಂಥ ಸಮಸ್ಯೆ ಹೋಗ್ತಾರೆ. ಅದೆಲ್ಲ ಮತ್ತೊಂದು ಪ್ರಮಾಣ ಕೊಡ್ತಾರೆ. ಈಗ ಸರ್ವಹೇತುತಯೈವೇಶಂ ಪ್ರಾಣೋ ನ ಜಾನಾತಿ ತತ್ವತಃ. ಎಲ್ಲದಕ್ಕೂ ತತ್ವತಃ ತಿಳ್ಕೊಳ್ಳೋದು ಪ್ರಾಣ. ತತ್ವತಃ ಅಂದ್ರೇನು? ಸರಿಯಾಗಿ ತಿಳ್ಕೊಳ್ಳೋದು ಪ್ರಾಣದೇವರು. ಯಾವ ಕಾಲಕ್ಕೂ ತಪ್ಪು ತಿಳ್ಕೊಳ್ಳೋದಿಲ್ಲ. ರಾಮನ್ ಎಷ್ಟು ಜನ ತಪ್ಪು ತಿಳ್ಕೊಂಡಿಲ್ಲ. ವಿದುರ ಕೃಷ್ಣನ ಮನೆಗೆ ಹೋಗ್ತಾನೆ, ಆತಿಥ್ಯ ಎಲ್ಲ ಮಾಡ್ತಾರೆ. ವಿದುರ, ಕೃಷ್ಣ ನನ್ನ ಮಾತು ಕೇಳು, ನೀನು ಇಲ್ಲಿ ಬರಬಾರ್ದಾಗಿತ್ತು, ಬಂದುಬಿಟ್ಟಿದ್ದಿ. ಇವರೆಲ್ಲ ಶುದ್ಧ ಯೋಗ್ಯರಿವರು. ಅದೆಲ್ಲ ಸರಿ, ಬರಬಾರ್ದು. ನೀನು ಭಾರಿ ಕಷ್ಟ ನೋಡ್ತಾರೋ ಅವ್ರಿಗೆ, ಭಾರಿ ಕಷ್ಟ ಆಗ್ಬೋದು, ಸುಮ್ಮನೆ ವಾಪಸ್ ಹೋಗ್ಬಿಡೋ ವ್ಯಕ್ತಿ ಮಾತಾಡ್ತಾರೆ. ನೋಡಿ, ಕೃಷ್ಣ ನೋಡ್ತಿದ್ದಾನೆ, ಪೂರ್ತಿ ಸರಿ ತಿಳಿದಿಲ್ಲ. ಇವರೊಬ್ಬರೇ ತತ್ವತಃ ತಿಳಿಯೋದು. ಯಾವ ಕಾಲಕ್ಕೂ ಕೂಡ ತಪ್ಪಿನ ಹೆಸರು ಕೂಡ ಇಲ್ಲ. ಅದಕ್ಕೆ ಪೂರ್ಣಾನಂದ ಅವರಿಗೆ, ಪರಾನಂದ ವರದ. ತೇನ ಚಾಸೌ ಪರೋ ದೇವ ತತ್ಪರಂ ಯಾತಿ ಕೇಶವಂ. ತೇನ ಚಾಸೌ ಪರೋ ದೇವ ತತ್ಪರಂ ಯಾತಿ ಅದಕ್ಕೆ ಯಾವಾಗಲೂ ದೇವರ ಹತ್ರ ತಿಳ್ಕೊತಾರೆ, ಅಲ್ಲೇ ಇರ್ತಾರೆ. ಇಂಧನಾನಯನೇ ತತ್ತೋ ಅಗ್ನಿ ಯಥೈವ ಅನೀಯತೆ ಸಹ ಏವಂ ದೇಹಗತೋ ವಿಷ್ಣು ಸಹ ಗಚ್ಚೇತ್ ನಿಜೇಚ್ಛೆಯ. ಇಂಧನಾನಯನೇತು ಅಗ್ನಿ. ಅಗ್ನಿ, ನಾವು ಅಗ್ನಿ ತೊಗೊಂಬ ಅಂತ ಹೇಳ್ತಾರೆ, ಇಂಧನ ತರ್ತಾನೆ. ಫ್ಯೂಯಲ್ ಅಂತ ಕೇಳಿದ ತಕ್ಷಣ ಏನು ತೋರಿಸ್ತಾನೆ ಅವನು? ಒಲೆ ತೋರಿಸ್ಬಿಟ್ಟು ಸೌದೆ ತೋರಿಸ್ತಾನೆ ಫ್ಯೂಯಲ್ ಅಂತೇಳಿ. ಆ್ಯಕ್ಚುಲಿ ಫ್ಯೂಯಲ್ ಅದಲ್ಲ, ಒಳಗಿರೋ ಅಗ್ನಿ ಫ್ಯೂಯಲ್. ಅಲ್ಲಿ ಅಗ್ನಿ ಹೇಗೆ ಆ ಫ್ಯೂಯಲ್ ಸಮೇತ ಸೌದೆ ಸಮೇತ ಹೋಗುತ್ತೋ ಹಾಗೆ ಜೀವನ ಸಮೇತ ಪರಮಾತ್ಮ ಸಂಚಾರ ಮಾಡ್ತಾನೇ ಇದ್ದಾನೆ ಬಿಂಬರೂಪಿಯಾಗಿ. ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ. ಏನು ತಿಳ್ಕೊಂಡ್ಬಿಡ್ತಾರೆ? ಅಗ್ನಿನೇ ಇಲ್ಲ ಅಂತ ತಿಳ್ಕೊಡು, ಅಥವಾ ಅಗ್ನಿನೇ ಸೌದೆನೇ ಅಗ್ನಿ ಅಂತ ತಿಳ್ಕೊಳ್ಳೋದನ್ನು ಮಾಡ್ತಾರೆ. ಹಾಗೆ ಮಾಡಿಕೊಡೋದು. ಏವಂ ದೇಹಗತೋ ವಿಷ್ಣು ಸಹ ಗಚ್ಚೇತ ನಿಜೇಚ್ಛೆಯ. ಜೊತೆಗೆ ಅವಾಗಲೂ ಇರ್ತಾನೆ. ಅದಕ್ಕೆ ಸಖ ಅಂತ ಹೇಳ್ತಾರೆ ದೇವರಿಗೆ. ಆಮೇಲೆ ಅಶಾಶ್ವತೇಷು ದೇಹೇಶು ಶಾಶ್ವತಂ ಬಹುಧಾ ಸ್ಥಿತಂ. ದೇಹಗಳೆಲ್ಲ ನಶ್ವರ, ಆದರೆ ಪರಮಾತ್ಮ ಮಾತ್ರ ನಶ್ವರ ಅಲ್ಲ. ಮನೆ ಚೇಂಜ್ ಮಾಡಿದ ಮಾತ್ರಕ್ಕೆ ವ್ಯಕ್ತಿ ಚೇಂಜ್ ಆಗ್ತಾನಾ? ಮನೆ ಮಾರದೆ ಬೇರೆ ಕಡೆ ಹೋದ, ಏನು ಚೇಂಜ್ ಆಗಲಿಲ್ಲ? ವ್ಯಕ್ತಿ ಅವನೇ. ಅದೇ ರೀತಿಯೇ ಮನೆಗಳು ಅಂದರೆ ದೇಹಗಳು. ಅದಕ್ಕೆ ಸಾಮಾನ್ಯವಾಗಿ ಮನೆ ಕಟ್ಸೋರು ಕೂಡ ಏನು ಮಾಡ್ತಿದ್ರು ಗೊತ್ತಾ? ಮೊದಲೆಲ್ಲ ನವದ್ವಾರ ದೇಹ ತಾನೆ, 9 ಬಾಗಿಲಿರಬೇಕು ಅಂತೇಳಿ. 9 ಬಾಗಿಲಿರಬೇಕು ಅಂತ ಕರೆಕ್ಟ್ ಆ ಥರ ಪ್ಲ್ಯಾನ್ ಮಾಡೋದು. ಈಗ ಅಲ್ಲ, ಸಣ್ಣದಲ್ಲಿ 10x10 ಟೆಂಟು ಏನು ಪ್ಲ್ಯಾನ್ ಮಾಡ್ತಾರೆ? ಸಾಧ್ಯ ಇಲ್ಲ. ದೊಡ್ಡದಾಗಿ ಕಟ್ಸಿದ್ರೆ ಅದಕ್ಕೆ ಕಟ್ಟಿಸ್ಬೇಕು. ಅದಕ್ಕೆ ನಿಚಾಯ್ಯ ಮನಸಾ ಸಂತು ಜಾನಾತಿ ನಿಕಟೇಚ್ಛವ. ಅಶಾಶ್ವತ ದೇಹಗಳು, ಶಾಶ್ವತವಾದ ಜೀವ, ಪರಮಶಾಶ್ವತನಾದ ಪರಮಾತ್ಮ. ಅನಿತ್ಯ ದೇಹ, ನಿತ್ಯ ಜೀವ, ನಿತ್ಯೋ ನಿತ್ಯಾನಾಂ ಪರಮಾತ್ಮ. ಮೂರು ನಮ್ಮ ದೇಹದಲ್ಲಿ ನಡ್ತಿರೋದೆಲ್ಲ ಕೂಡ. ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಧ್ಯಾನದ ಕ್ಲೈಮ್ಯಾಕ್ಸ್ ಅದು. ಇತಿ ತಂತ್ರ ಭಾಗವತೆ. ಯೋ ಜೀವ. ಸರ್ಜರಿ ಅಂದ್ರೇನು? ಓಪನ್ ಕರೆಕ್ಟ್ ಆ ಜಾಗ ರೀಚ್ ಆಗಬೇಕು, ತೆಗೆದು ಕಟ್ಬೇಕು. ಆ ಜಾಗ ರೀಚ್ ಆಗಬೇಕಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಇಲ್ಲ ಸಲ್ಲ ಒಂದು ಕಾಲು ಕೊಯ್ದುಕೊಟ್ರು ಬಟ್ಟೆ ಏನು ಮಾಡಬೇಕು? ಬ್ರೈನ್ ಆಪ್ರೇಷನ್ಗೆ. ಅಥವಾ ಕಾಲು ಹೋಗಿದ್ದ ತಲೆ ಕೊಯ್ದರೆ ಅದಲ್ಲ. ಆ ಕರೆಕ್ಟ್ ಅದು ಸರ್ಜರಿ ಏನು ಗೊತ್ತಿರುತ್ತೆ? ಅದು ಹೇಗೆ ಮಾಡಬೇಕು, ಯಾರು ರೀಚ್ ಆಗಬೇಕು, ಯಾಕೆ ಕಟ್ ಮಾಡಬೇಕು, ಯಾವುದು ಇರಬೇಕು, ಯಾವುದು ಹೋಗಬೇಕು. ಹೋಗ್ಬೇಕಂದ್ರೆ ಅಲ್ಲೇ ಬಿಟ್ಟು ಇರಬೇಕಾದ ತೆಗೆದಾಕಿಬಿಟ್ರೆ ಹೋಯ್ತಾರೆ. ಮಾಡಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ ಕೆಲಸ. ಆ ರೀತಿ ಆಗಬಾರ್ದು. ನಿಚಾಯ್ಯ ಅಂದರೆ ನೋಡಿ ಅಂತ ಅರ್ಥ. ಮನಸ್ಸಿನಿಂದ ನೋಡಬೇಕು. ಅದಕ್ಕೆ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮದರ್ಶಿಪಿ. ಜ್ಞಾನ ಎಲ್ಲಿರುತ್ತೆ ನಮಗೆಲ್ಲ? ಡಾಕ್ಟ್ರ್ ಆಪ್ರೇಷನ್ ಎಲ್ಲಿರುತ್ತೆ ಜ್ಞಾನ? ಅದಕ್ಕೆ ಆ ಪುಸ್ತಕ ನೋಡಕ್ಕೆ ತಗೊಡ್ತಾನಾಗ ಇಲ್ಲ, ಎಲ್ಲ ತಲೆಯಲ್ಲಿ ಕೂತಿರುತ್ತೆ. ಅದಕ್ಕೆ ಅದರಿಂದ ನೋಡಬೇಕು, ಜ್ಞಾನದಿಂದ. ಡಾಕ್ಟ್ರು ರೋಗಿ ನೋಡ್ಬೇಕಾದ್ರೆ ಜ್ಞಾನದಿಂದ ನೋಡ್ತಾನೆ. ಒಬ್ಬ ವ್ಯಾಪಾರಿಗೂ ನೋಡೋಕೆ ಕ್ಲೈಂಟನ್ನು ಜ್ಞಾನ ನೋಡಿ, ಇವ್ರು ಯಾರು ಅಂತ ತನ್ನ ಲೆವೆಲಲ್ಲಿ ನೋಡ್ತಾ ಹೋಗ್ತಾನೆ. ಅವರು ಸರ್ವಜ್ಞ ಪರಮಾತ್ಮ ಎಲ್ಲ ಲೆವೆಲ್ಲಲ್ಲೂ ಅವ್ರು ನೋಡ್ತಾನೆ. ನಿಚಾಯ್ಯ ಅಂಥ ಪರಮಾತ್ಮನ ನೋಡ್ತಾರಲ್ಲ, ಜಾನಂತಿ ನಿಕಟೇಚ್ಛವ. ನಿಕಟ ಅಂದರೆ ಸಮೀಪ ಇರಬೇಕು ಅಂತಕ್ಕವರೆಲ್ಲ ಹಾಗೆ ಮಾಡ್ತಾರೆ. ಇತಿ ತಂತ್ರ ದೇವರನ್ನು ಇವತ್ತು ದರ್ಶನ ಮಾಡ್ಕೊಂಡು ಬಂದಿರ್ತಾನೆ, ಮತ್ತೆ ಹೋಗ್ತೇನೆ ಅಂತ ಹೇಳ್ತಾರೆ. ಯಾತಕ್ಕೆ? ಹತ್ತಿರ ಹೋಗಿಬಿಡ್ತಾರೆ. ಈಗ ಮುಂದಿನ ಬಾಗಿಲವರೆಗೆ ಹೋಗೋದು ಅಂತ ಹೇಳ್ತಾರಲ್ಲ, ಹತ್ತಿರದಲ್ಲಿ ನೋಡೋದು. ಆ ದೇವ್ರ ಹತ್ತಿರ ಹೋಗೋದು. ದೇವ್ರು ನೋಡೋದು ಒಂದು ಪಾಯಿಂಟ್ ಆದರೆ ಹತ್ತಿರದ ಇನ್ನೊಂದು ಪಾಯಿಂಟ್. ಅದಕ್ಕೆ ನಿಕಟೇಚ್ಛವ. ನಿಕಟದಲ್ಲಿದ್ದಾರೆ ಏನರ್ಥ?
ಹತ್ತಿರದಲ್ಲಿದ್ದಾರೆ ಅಂತ ಅರ್ಥ. ಇತಿ ತಂತ್ರ ಭಾಗವತೆ ಯೋ ಜೀವನವದ್ಯೋನಿಷು ಭಾತಿ ಅನಂತೋ ಮೂಢೈ ತಮೋಗೈ ಭರತಾಧಿಗಮ್ಯ ನಿಚಾಯ್ಯತಂ ಶಾಶ್ವತಮಾತ್ಮ ಸಂಸ್ಥಂ ತದಿಚ್ಛವೋ ಆತ್ಮನಿ ಅದಧು ಮಹಾಂತಂ ಇತಿ ಕಮಠಶ್ರುತಿ. ಹೇಗೆ ದೇವಸ್ಥಾನ ಹುಡುಕೊಂಡು ನಾವು ದೇವ್ರು ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೋಡ್ತೇವೆ, ಹಾಗೆ ನಮ್ಮ ದೇಹವೇ ಒಂದು ದೇವಸ್ಥಾನ, ಅದರಲ್ಲಿ ಗರ್ಭಗುಡಿ ಹೃದಯ, ಅಲ್ಲಿ ಪರಮಾತ್ಮ ಇದ್ದಾನೆ. ಆತನ್ನು ನೋಡಿದರೆ ಅದು ಅಪರೋಕ್ಷ ಜ್ಞಾನ. ಹೊರಗಿನ ದೇವ್ರು ನೋಡಿದ್ರಲ್ಲ. ದೇವಸ್ಥಾನ ಬಿಲ್ಡಿಂಗ್ ನೋಡಿದರೆ ದೇವ್ರು ನೋಡಿದಾಗತ್ತಾ? ಏನು ನೋಡಬೇಕು? ವಿಗ್ರಹ ನೋಡಬೇಕು. ಅದು ನೀವು ಬಿಲ್ಡಿಂಗ್ ಗೋಪುರ ಯಾತಕ್ಕೆ ಹಾಕಿರ್ತಾ ಇದ್ರೆ ಲೊಕೇಟ್ ಮಾಡೋ ಸುಲಭ. ಆಗ ಬೇರೆ ಕಾರಣ ವಿಚಾರ ಬೇರೆ. ಗೋಪುರ ನೋಡ್ಕೊಂಡು ದೇವಸ್ಥಾನ ಅಂತ ಹೋಗ್ತೀವಲ್ಲ, ಆ ರೀತಿಯಲ್ಲಿ ಗೋಪುರ ಸರ್ ಅಲ್ಲಿ ಒಳಗೆ ಗೋಪುರ ನೋಡಿ ದೇವಸ್ಥಾನ ಅಂತ ಯಾಕೆ ತಿಳ್ಕೊತೇವೋ, ನಮ್ಮ ಶಿರಸ್ಸು ಹೀಗೆ ಪೂರ್ ನೋಡಿಬಿಟ್ಟು ಗೋಪುರ ಇದ್ದಾಗ ತಲೆಯ ಶಿಖರ, ಅದಕ್ಕೆ ಶಿರಸ್ಸು ಶಿಖರ ಪ್ರಾಯವಾದದ್ದು. ಅದು ನೋಡಿಬಿಟ್ಟು ಇವ್ರು ಯಾರು ಅಂತ ತಿಳಿತಾರೆ. ಗುರು ಸಿಗಬೇಕಾದ್ರೆ ಕೈಕಾಲು ನೋಡಿದ್ರೆ ಗುರು ಸಿಗೋದಿಲ್ಲ. ಏನು ನೋಡ್ಬೇಕು? ಯಾವಾಗಲೂ ಮುಖ ನೋಡಬೇಕು. ಅದು ಕಣ್ಣುಗಳಿರ್ಬೇಕು. ಯಾವಾಗ ಕಣ್ಣುಗಳನ್ನು ಮುಚ್ಚಿಬಿಟ್ರೆ ವ್ಯಕ್ತಿ ಫುಲ್ ನೋಡಿದಾಗ ಆಗೋದಿಲ್ಲ. ತಸ್ಯ ಸರ್ವಪುರುಷೇಶು, ಅಲ್ಲಿಗೆ ಆ ವಿಷಯ ಮುಗಿತು. ಜೀವವದ್ಯೋನಿಷು ಭಾತಿ ಅನಂತೋ ಮೂಢೈ ತಮೋಗೈ ಭರತಾಧಿಗಮ್ಯ. ಅವರಿಗೆ ಮಾತ್ರ ದೇವ್ರಿಗೆ ಗೊತ್ತು. ಭರತಾಧಿಗಮ್ಯ, ಭರತ ಅಂದರೆ ಪ್ರಾಣ, ಅವರಿಂದ ಪೂರ್ತಿ ಜ್ಞಾನಗಮ್ಯ ಪುರಾತನ ಅಂದರು ಒಂದು, ಭರತಾಧಿಗಮ್ಯ ಅಂದರು. ಜ್ಞಾನ ಅಂದರೆ ವಾಯುದೇವರು, ವಾಯುದೇವರ ಭರತಾಧಿಗಮ್ಯ. ವಿಷ್ಣು ಸಹಸ್ರ ನಮಗೆ ಹೊಸ ಅರ್ಥ ಇದೆ, ಗೊತ್ತಾಯ್ತಾ? ಬಂದಿಲ್ಲ ಜ್ಞಾನಗಮ್ಯ ಪುರಾತನ, ಮತ್ತು ಜ್ಞಾನ ಯಾರಲ್ಲಿ? ಭರತಾಧಿಗಮ್ಯ. ಸೇಮ್ ಅದಕ್ಕೆ ಅರ್ಥ ಈಗ. ಸೊ ಜ್ಞಾನ ಶಬ್ದಕ್ಕೆ ವಾಯುದೇವರು ಅಂತ, ಇದು ಭರತ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರಿಂದ ಗಮ್ಯ ಆದ್ದರಿಂದ ಸಯೇನಾನ್ ಬ್ರಹ್ಮ ಗಮಯತಿ. ಅವರು ದೇವ್ರನ್ನ ಹತ್ತಿರ ಕರ್ಕೊಂಡು ಯಾರಿಗೆ ಸಾಧ್ಯತೆ ಇದೆ? ಅವರೊಬ್ಬರಿಗೆ. ಅಲ್ಲಿ ಒಳಗೆ ಆಫೀಸರ್ ಕೂತಿರ್ತಾನೆ, ಆತ ಇಲ್ಲಿ ಬರಾಗಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಕರ್ಕೊಂಡವ್ರಿಗೆ ಒಬ್ಬರು ಬೇಕು. ಯಾರವರು? ಆಥರೈಸ್ ಪರ್ಸನ್ ಆಗಬೇಕು. ವಾಯುದೇವರು ಕರ್ಕೊಂಡಾಗ ಅಲ್ಲಿ ಬಿಡ್ತಾರೆ. ಅದಕ್ಕೆ ಹತ್ತಿರ ಒಯ್ದು ಏನಮ್ಮೋ ಜಯ ಅಂತ ಬೇಡ್ಕೋತಾರೆ. ಅದು ಅವ್ರು ಮಾಡ್ತಾರೆ. ಕಮಠಶ್ರುತಿ. ಕಮಠಶ್ರುತಿ ಅಂದರೆ, ಕಮಠ ಅಂದರೆ ಏನು? ಕೂರ್ಮಶ್ರುತಿ. ನಿಚಾಯ್ಯತಂ ಶಾಶ್ವತ ಮಾತ್ರ ಸಂಸ್ಥಂ. ಶಾಶ್ವತ ಯಾವಾಗಲೂ ಇದ್ದಾನೆ, ನೋಡ್ಲಿಕ್ಕೆ ನಮಗೆ ಆಗ್ತಾಯಿಲ್ಲ, ನೋಡೋ ಹಂತ ತಲುಪಬೇಕು ನಾವು. ಈ ತದಿಚ್ಛವೋ ಆತ್ಮನ್ನಿ ಅದು ಮಹಾಂತಂ ಇತಿ ಕಮಠ. ಅದಕ್ಕೆ ದಾಸರ ಎಲ್ಲಿ ನೋಡಿದ್ದೀರಿ ಬಂತಲ್ಲ, ದೇವರು ಎಲ್ಲಿ ನೋಡಿದಿರಿ ದೇವರು? ನೀವು ಉತ್ಸವಮೂರ್ತಿ ನೋಡಿಬಿಟ್ಟು ಕೆಲವರು ಅದನ್ನು ತಿಳ್ಕೊಂಡ್ಬಿಡ್ತಾರೆ. ಕೆಲವು ಗುಡಿ ನೋಡಿ ದ್ವಾರಪಾಲಕರು ನೋಡಿ ದೇವರು ನೋಡಿಕೊಂಡು ನಮಸ್ಕಾರ ಮಾಡಿಬಿಡ್ತಾರೆ. ಗೊತ್ತಿರೋದ್ರೆ ಫಸ್ಟ್ ಟೈಮ್ ಹೋದಾಗ ಇದು ದೊಡ್ಡದಾಗ ಬೇರೆ ಕಾಣಿಸುತ್ತೆ ದೇವರಿಗಿಂತ. ಅದಕ್ಕೆ ಎಲ್ಲಿ ನೋಡಿದ್ದೀರಿ ನೀವು ಫಸ್ಟ್? ಈಗ ಅಲ್ಲೆಲ್ಲ ನೋಡಿದಾರಲ್ಲ, ಎಲ್ಲಿ ನೋಡಬೇಕು? ಹೃದಯ ಗುಹೆಯಲ್ಲಿ ನೋಡಬೇಕು. ಅಲ್ಲಿ ನೋಡಿದ್ರೆ ಉಪಯೋಗಿಲ್ಲ. ಎಲ್ಲಿ ನೋಡಿದ್ರಿ ಅವ್ರು ಅಂತಾರಲ್ಲ ಹಾಗೆ. ಈ ಆಫೀಸರ್ ಎಲ್ಲಿ ನೋಡಿದ್ರೆ ಮಾರ್ಕೆಟ್ ಸಿಟಿ ಮಾರ್ಕೆಟ್ ನೋಡಿದ್ರೆ ಉಪಯೋಗ ಇಲ್ಲ, ಶಿವಬರಲ್ಲಿ ನೋಡಬೇಕಾಗಿತ್ತು. ಸಿಟಿ ಮಾರ್ಕೆಟ್ ತರಕಾರಿ ತೊಗೊತಿರ್ಬೇಕಾದ್ರೆ ನನಗೆ ಕೆಲಸ ಮಾಡಿಕೊಡಿ ಅಂದರೆ ಆಫೀಸಿಗೆ ಬಂದು ನೋಡೋದು ಇರ್ತಾರೆ. ಏವಂ ಅನ್ಯತ್ ಅದಿರಲಿ, ನಾಳೆ ದಿವಸ ಮುಂದಿನ ಭಾಗ. ಮತ್ತೆ ಹೇಳಿದಂತೆ ಇದರಲ್ಲಿರೋ ವಿಚಾರಗಳೆಲ್ಲ ಉಪಾಸನೆಗೆ ಬೇಕಾದ ವಿಶೇಷಾಂಶಗಳಿವೆ. ಉಪಾಸನೆಗೆ ಅಪೂರ್ವ ಅಂಶಗಳು, ದೇವರಿರೋ ಜಾಗ, ನೋಡೋ ರೀತಿ, ವಾಯುದೇವರ ಮಹಿಮೆ ಎಷ್ಟು ವಿಶೇಷವಾಗಿ ಬಂದಿದೆ. ವಾಯುದೇವರ ಮಹಿಮೆ